ಸೊ ವೆನ್ ಐ ಸ್ಟಾಪ್ಡ್ ಫೋನ್ ತೊಗೊಳಕ್ಕೆ ನಾನು ಸ್ಟಾಪ್ ಮಾಡುವಾಗ ಗ್ರೂಪ್ ಆಫ್ ಬಾಯ್ಸ್ ಯು ಟೀಸ್ಡ್ ಮೀ. ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ನನ್ನ ಲೈಫ್ ಮುಗಿದೋಗಿತ್ತು, ನನಗೆ ಯಾವುದ್ರ ಮೇಲೆ ನಂಬಿಕೆ ಇಲ್ಲ, ಐ ವಾಂಟ್ ಟು ಗಿವ್ ಅಪ್ ಅಂದ ತಕ್ಷಣವೇ ನಮಗಿರೋದು ಒಂದೇ ಹೋಪ್. 45 days ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ಇನ್ಸ್ಪೆಕ್ಟರ್ಸ್ ಎಲ್ಲ ಐ ಸೆಂಡ್ ದೆಮ್ ಔಟ್ ಆಫ್ ದ ಸಬ್ ಡಿವಿಷನ್ ಆ್ಯಂಡ್ ಆಫನ್ ಸ್ಟಾರ್ಟ್ಸ್ ಫ್ರಮ್ ಕೇರಳ ಆ್ಯಂಡ್ ಇಟ್ ಕಂಟಿನ್ಯೂಸ್ ಅಪ್ ಟು ಕರ್ನಾಟಕ. ಆಲ್ಮೋಸ್ಟ್ ಫಾರ್ 10-12 days ನಾವು ಏನು ನಿದ್ರೇನೂ ಮಾಡಿಲ್ಲ, ಏನೂ ಮಾಡಿಲ್ಲ. 20 lakh plus ಪೀಪಲ್ ಕೇಮ್ ಇನ್ 9 days. ಅಂದರೆ ಒಂದು ದಿನಾಗಿ 1.25 ಲಕ್ಷ 1.5 ಲಕ್ಷ ಜನ. ಏನಂತಂದರೆ ನಾವು ಒಂದು ದೇವ್ರ ಕಾರ್ಯ ಮಾಡುವಾಗ ದೇವ್ರ ಶಕ್ತಿ ಕೊಡ್ತಾರೆ ಅಂತ ಹೇಳ್ತಾರಲ್ವ. ಸೊ ಮೋಸ್ಟ್ಲಿ ಆ ಶಕ್ತಿ ಮೇಲೆ ನಾವು ಆಲ್ಮೋಸ್ಟ್ 2-3 days ನಾವು ನಿದ್ರೆ ಮಾಡಿಲ್ಲ. ನಾವು ಹುಷಾರು ತಪ್ಪಿತ್ತು ಆವಾಗ. ಬಟ್ ಅದರೆಲ್ಲ ನಾವು ಐ ಥಿಂಕ್ ಒನ್ಸ್ ಯು ಹ್ಯಾವ್ ಮೇಡ್ ಎ ಡಿಸಿಷನ್ ಟು ಸರ್ವ್ ದ ಪಬ್ಲಿಕ್ ನಿಮ್ಮ ತಲೆಯಲ್ಲಿ ಬರೋದಿಲ್ಲ. ಅನ್ಫಾರ್ಚುನೇಟ್ ಥೆಫ್ಟ್ ಮಾಡೋಕ್ಕೆ ಹೋದವ್ರು ಏನು ಮಾಡಿದ್ರು, ಲ್ಯಾಡ್ರಲ್ಲಿ ಕೆಳಗಡೆ ಹೋದರು. ಬಟ್ ದೇ ಡಿಡ್ ನಾಟ್ ನೋ ದಟ್ ದೇ ವಾಸ್ ವೆರಿ ಕಂಟೇಜಿಯಸ್ ಗ್ಯಾಸ್, ಮೀಥೇನ್ ಥರ ಇಲ್ಲ ಏನೋ ಕಂಟೇಜಿಯಸ್ ಸಮ್ ಪಾಯ್ಸನಸ್ ಗ್ಯಾಸ್ ವಾಸ್ ದೇರ್. ಅದನ್ನು ಇನ್ಹೇಲ್ ಮಾಡಿ ಒನ್ ಆಫ್ ದೆಮ್ ಫೆಲ್ ಇನ್ಸೈಡ್. ಸೊ ಕುಡಿಯೋ ನೀರಿಗೆ ಸಹ ಸಮಸ್ಯೆ ಆಗ್ತಾಯಿತ್ತು. ಸೊ ನಮ್ಮದು ಕುಡಿಯೋ ನೀರು ಬಿಟ್ಟರೆ ನೆಕ್ಸ್ಟ್ ಇರೋದು ನಮಗೆ ಕೆರೆ ನೀರೇ ನಾವು ಡಿಪೆಂಡ್ ಮಾಡೋದು. ಸೊ ನಾವೇ ಎಲ್ಲ ಸೇರಿ, ಸಿಬ್ಬಂದಿ ಎಲ್ಲ ಸೇರಿ, ಆಫೀಸರ್ ಸಿಬ್ಬಂದಿ ಸೇರಿ ಒಂದು ದೊಡ್ಡ ಕೆರೆ ಮಾಡಿಸಿ, ಆ ಕೆರೆಯಿಂದ ಮಳೆಯಿಂದ ನೀರು ತುಂಬಿಸಿ, ಮಳೆ ಬರುವಾಗ ನೀರು ತುಂಬಿಸಿ, ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿ ಅಲ್ಲಿಂದ ನೀರು ಬರೋದು ಒಂದು ಸುಮಾರು 300-400 ಫ್ಯಾಮ್ಲಿಗೆ ನೀರು ಬರೋದಂಗೆ ನಾವು ಒಂದು ಕೆಲಸ ಮಾಡ್ತೀವಿ. ಮೇ ಬಿ ವೆನ್ ಐ ಫೈಂಡ್ ದ ರೈಟ್ ಪರ್ಸನ್ ಐ ಮೈಟ್ ಗೆಟ್ ಮ್ಯಾರಿಡ್, ಸ್ಟೇಟಸ್ ಚೇಂಜ್ ಆಗ್ಬೋದು. ಐ ಥಿಂಕ್ ಅಗೇನ್ ದಟ್ ಈಸ್ ಆಲ್ಸೋ ಹೋಪ್. ಗಣೇಶ್ ದೇವರು ಒಂದು ಸ್ಟ್ಯಾಚ್ಯೂ ಇತ್ತು, ಅದಕ್ಕೆ ನಾವು ಪ್ರೇ ಮಾಡ್ದಂಗೆ ಹೋಗಿದ್ರೆ ನಾವು ಅವತ್ತು ಫೇಲ್ ಆಗ್ತೀವಿ ಅಂತಾರೆ ನನಗೆ ಅನಿಸ್ತಾ ಇತ್ತು. ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಾನು ಯಾವ ದಿನ ನಾನು ಫೇಲ್ ಆಗ್ತೀನಿ ಆವತ್ತೆಲ್ಲ ನಮ್ಮ ಜೊತೆಗೆ ಬಂದು ಕೇಕ್ ಕಟ್ ಮಾಡಿ, ಫೇಲ್ ಆಗಿದ ದಿನ ಕೇಕ್ ಕಟ್ ಮಾಡಿ, ಬಿರಿಯಾನಿ ತಿನ್ನಿಸಿ ಎಲ್ಲ ಜೊತೆಗೆ ಇದ್ದರು. ಐ ಸ್ಟಿಲ್ ರಿಮೆಂಬರ್ ನಾನು ಫಸ್ಟ್ ನೈಟ್ ಒಂದು ಮಾಡುವಾಗ ನಮ್ಮ ಅಪ್ಪ ಕರ್ಕೊಂಡು ಹೋಗಲ್ಲ, ಐ ಆಮ್ ಆಫೀಸರ್, ಐ ಕ್ಯಾನಾಟ್ ಟೇಕ್ ಯು. ಸೊ ಅವ್ರು ಪ್ರೈವೇಟ್ ಗಾಡಿ ತೊಗೊಂಡು ನಾನು ಎಲ್ಲಿ ಹೋಗ್ತಾ ಇದ್ದೆ ಅವ್ರ ಹಿಂದೆ ಬರ್ತಾಯಿದ್ರು. ಒಳಗಡೆ ಹೋದ ತಕ್ಷಣ ಹೇಳ್ತಾರೆ, ಯು ಆರ್ ನಾಟ್ ಅನ್ IPS ಇನ್ಸೈಡ್ ದ ಹೌಸ್. ಏನೋ ಮೊಹಮ್ಮದ್ ಸುಜೀತಾ IAS ಅಂತ ಹೇಳಿಬಿಟ್ಟು ಒಂದು ಬೋರ್ಡ್ ರೆಡಿ ಮಾಡಿ ನನಗೆ ಕೊಡಿಸಿದ್ರು. ಆವಾಗ ನಾನು IAS ಇಲ್ಲ, IPS ಇಲ್ಲ, ಏನೂ ಇರಲಿಲ್ಲ. ಸೊ ನಂಜನಗೂಡಲ್ಲಿ ASP ಆಗಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಯಾವುದಾದ್ರೂ ಒಂದು ಡಿಫಿಕಲ್ಟ್ ಕೇಸ್ ನೀವು ಸಾಲ್ವ್ ಮಾಡಿರೋ ಅಂಥದ್ದು? ನಂಜನಗೂಡು ಇರುವಾಗ ಒಂದು ನಂಜನಗೂಡು ಒಂದು ಹೈವೇ ಅಲ್ವಾ, ಇದು ಗುಂಡ್ಲುಪೇಟ್ ಕೇರಳ ಮತ್ತು ಕರ್ನಾಟಕ ಕನೆಕ್ಟ್ ಮಾಡ್ರ ಊಟಿ ರೋಡ್. ಸೊ ಅಟ್ಸ್ ಇನ್ ನ್ಯಾಷನಲ್ ಹೈವೇ. ಸೊ ಅಲ್ಲಿ ಯೂಶುವಲಿ ವಿ ಆರ್ ಪ್ರೋನ್ ಟು ಲಾಟ್ ಆಫ್ ಡೆಕಾಯ್ಟೀಸ್ ಆ ರೋಡಲ್ಲಿ ಮತ್ತು ರಾಬರಿ ಆಗ್ತಾಯಿತ್ತು. ಸೊ ಐ ಸ್ಟಿಲ್ ರಿಮೆಂಬರ್ ಒಂದಿನ ಆಫೀಸಲ್ಲಿ ಕೂತ್ಕೊಳ್ಳುವ ಸಮಯದಲ್ಲಿ ಯಾರೋ ಒಬ್ಬರು ಲಾರಿಗೆ ಅಡ್ಡ ಮಾಡಿಕೊಂಡು ಚಾಕು ತೋರಿಸ್ಕೊಂಡು ಇದು ಮಾಡಿದಾರ ಅಂತ ಒಂದು ಇನ್ಫಾರ್ಮೇಷನ್ ಇತ್ತು. ಆಯಿತು, ಇದು ರೆಗ್ಯುಲರ್ ಕೇಸ್ ಅಂತ ಹೇಳ್ಬಿಟ್ಟು ಒಂದು FIR ಮಾಡಿಸಿದ್ವಿ. ಆದರೆ ಮಾರನೇ ದಿನ ಬೆಳಿಗ್ಗೆ ಇಮಿಡಿಯೇಟ್ಲಿ ಏನಾಯಿತು, ಮೈಸೂರಿಂದ ಬರ್ತಾ ಇರುವ ಒಂದು ಕಾರ್ ಮೇಲೆ ಇದೇ ರೀತಿ ಹಲ್ಲೆ ಮಾಡಿದಾರಂತ. ಸೊ ಆವಾಗ ನನಗೆ ಗೊತ್ತಾಯಿತು ಇದು ಇಂಪಾರ್ಟೆಂಟ್ ರಾಬರಿ ಆ್ಯಂಡ್ ಡೊಕೈಟಿ ಗ್ಯಾಂಗ್ ಒಂದಿದೆ ಅಂತ ನಮ್ಗೆ ಗೊತ್ತಾಯಿತು. ಸೊ ದಟ್ ರೋಡ್ ಇಸ್ ಆಲ್ವೇಸ್ ಇನ್ಫೇಮಸ್ ಫಾರ್ ಸಚ್ ಕೈಂಡ್ ಆಫ್ ಡೆಕಾಯಿಟಿ ಆ್ಯಂಡ್ ರಾಬರಿ. ಸೊ ಬೆಳಿಗ್ಗೆ 6:30-7 o'clock SP ಅವಾಗ ರವಿಚರಣ್ ಅವರು ಸಾಹೇಬ್ರದ್ದು ಕಮ್ ಟು ದ ಸ್ಪಾಟ್ ಅಂತ ಅವರು ಸ್ಪಾಟ್ ವಿಸಿಟ್ ಮಾಡಿ ಈ ಕೇಸ್ ಡೈರೆಕ್ಟ್ ಆಗಬೇಕು ಅಂತ. ಅಫ್ಕೋರ್ಸ್ ವೆನ್ ಇಟ್ ಕಮ್ಸ್ ಟು ವರ್ಕ್ ಐ ಆಮ್ ಅ ನೈಸ್ ಆಫೀಸರ್, ಬಟ್ ಪೀಪಲ್ ಫ್ರೆಂಡ್ಲಿ ಆಫೀಸರ್. ಆದರೆ ವರ್ಕ್ ಆದರೆ ನಾವು ಇನಿಷಿಯಲ್ ಇಯರ್ಸ್ ಆಫ್ ಸರ್ವಿಸ್ ನಾವು ಪ್ರೂವ್ ಮಾಡಬೇಕು ಅಂತ ನಮಗದು ಅನಿಸ್ಬೇಕು. ಆ್ಯಂಡ್ ವಿ ಆರ್ ದಟ್ ಎಂಥೂಸಿಯಾಸ್ಟಿಕ್, ನಾವು ಹೆಂಗಾದ್ರು ಮಾಡಿ ಕೇಸ್ ಡೈರೆಕ್ಟ್ ಮಾಡಬೇಕು ಅಂತ. ಸೊ ನಮಗೊಂದು ಮೆಮೊ ಬಂತು ನಮ್ಮ IG ಸರ್ ಕಡೆಯಿಂದ, ಸೇಯಿಂಗ್ ದಟ್ 5 ಡೆಕಾಯಿಟಿ ಕೇಸ್ ಏನಿದೆಯೋ ಅದೆಲ್ಲ ASP ನಂಜನಗೂಡೆ ಪತ್ತೆ ಮಾಡಬೇಕು ಅಂತ. ಸೊ ಐ ಥಿಂಕ್ ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಒಂದು 5 ಕೇಸಸ್ ಡೆಕಾಯಿಟಿ ಕೇಸ್. ಸುಮಾರು 45 days ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ಇನ್ಸ್ಪೆಕ್ಟರ್ಸ್ ಎಲ್ಲ ಐ ಸೆಂಡ್ ದೆಮ್ ಔಟ್ ಆಫ್ ದ ಸಬ್ ಡಿವಿಷನ್ ಕಳಿಸಿ. ಮತ್ತು ಇಟ್ಸ್ ಅ ಬಿಗ್ ಗ್ಯಾಂಗ್. ಸೊ ನಾವು ಅಂದ್ಕೊಂಡಿರೋದು ಒಬ್ಬರೇ ಅಂತ ಅಂದ್ಕೊಂಡಿದ್ವಿ. ಇಟ್ ವಾಸ್ ಅ ಬಿಗ್ ಗ್ಯಾಂಗ್. ಆ ಗ್ಯಾಂಗಿಂದ ಸಬ್ ಗ್ಯಾಂಗ್ಸ್ ಥರ ಮಾಡಿಕೊಂಡು ಅವರು ಬೇರೆ ಬೇರೆ ಕಡೆ ಹೋಗಿ ಡೆಕಾಯಿಟಿ ಮಾಡೋದು. ಐ ಥಿಂಕ್ ವಿ ಡಿಟೆಕ್ಟೆಡ್ 5 cases ಇನ್ ಒನ್ ಶಾಟ್. ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಡಿಡಕ್ಷನ್ ಫಾರ್ ಮಿ, ಬಿಕಾಸ್ ಇದು ಇಂಟರ್ಸ್ಟೇಟ್ ಗ್ಯಾಂಗ್ ಅದು ಮಾಡ್ತಾ ಇರೋದು. ಆ್ಯಂಡ್ ಆಫನ್ ಸ್ಟಾರ್ಟ್ಸ್ ಫ್ರಮ್ ಕೇರಳ ಆ್ಯಂಡ್ ಇಟ್ ಕಂಟಿನ್ಯೂಸ್ ಅಪ್ ಟು ಕರ್ನಾಟಕ. ಸೊ ಅದು ಹೈವೇಲಿ ಏನೇನು ಆಗುತ್ತೋ ಎಲ್ಲ ಕಣ್ಣು ಆಗುತ್ತೋ ಎಲ್ಲ ಕಣ್ಣು ಅದು ಮಾಡ್ತಾಯಿದ್ರು. 5 ಕೇಸಸಲ್ಲಿ ಐ ಥಿಂಕ್ 3 ಮೈಸೂರು ಸೇರೋದು, 1 ಮಂಡ್ಯ ಮತ್ತು 1 ಕೊಡಗು ಸೇರಿದಂತು. ಸೊ ದಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ದಟ್ ಡೆಕಾಯಿಟಿ ಕೇಸ್ ವಾಸ್ ಇಂಪಾರ್ಟೆಂಟ್. ಸೊ ನೀವೊಂದು ಮಹಿಳಾ ಅಧಿಕಾರಿಯಾಗಿ ಇದು ಎಷ್ಟು ಡಿಫಿಕಲ್ಟ್ ಆಗಿದೆ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಒಂದು ಕೇಸ್ನ ಸಾಲ್ವ್ ಮಾಡೋದು? It required a lot of
ಪರ್ಸ್ನಲ್ ಇನ್ಪುಟ್. ಬಿಕಾಸ್ ಒಂದ್ಸತಿ ನಾವು ಜವಾಬ್ದಾರಿ ಕೊಟ್ಟಾದ್ಮೇಲೆ ತಗೊಳ್ಳೇಬೇಕಾಗುತ್ತೆ. ಆ್ಯಂಡ್ ಪ್ರೂವಿಂಗ್ that you can also do equal to any officer ಅಂತ. ಮೇಲ್ ಫೀಮೇಲ್ ಡಿಫ್ರೆನ್ಸಿಯೇಷನ್ ಇತ್ತು, ಬಟ್ ಇಟ್ಸ್ ಅ ಗ್ರೌಂಡ್ ಫಾರ್ ಯು ಟು ಪ್ರೂವ್. ನಾವು ರಾತ್ರಿ ಹಗಲು ಕೆಲಸ ಮಾಡ್ಬೋದು. ನಾವು ವಿ ಕ್ಯಾನ್ ಆಲ್ಸೋ ಬಿ ಇನ್ವಾಲ್ವ್ಡ್ ಇನ್ ಲಾಟ್ ಆಫ್ ಕ್ರೈಮ್ ರಿಲೇಟೆಡ್ ವರ್ಕ್. ಯೂಶ್ವಲಿ ಏನಾಗುತ್ತೆ ಡಿಪಾರ್ಟ್ಮೆಂಟಲ್ಲಿ ಈ ರೀತಿ ಕ್ರೈಮ್ ರಿಲೇಟೆಡ್ ವರ್ಕಲ್ಲಿ ಹೆಣ್ಮಕ್ಳು ಪಾರ್ಟಿಸಿಪೇಷನ್ ಸ್ವಲ್ಪ ಕಡಿಮೆನೇ ಇರ್ತದೆ. ಸಮ್ಟೈಮ್ಸ್ ಇಟ್ ಇಸ್ ನಿಲ್. ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಲಾಟ್ ಆಫ್ ಇನ್ ಡೆಪ್ತ್ ವರ್ಕ್. ಆಲ್ಮೋಸ್ಟ್ ಫಾರ್ 10-12 days ನಾವು ಏನು ನಿದ್ರೇನು ಮಾಡಿಲ್ಲ, ಏನೂ ಮಾಡಿಲ್ಲ. ಕಂಟಿನ್ಯೂಸ್ ಆಗಿ ಎಲ್ಲ ಕಣ್ಣು ಹೋಗಿ ಅವ್ರು ಏನೇನು ಮಾಡ್ತಾರೆ, ಆರೋಪಿ ಇಲ್ಲಿ ಬಂದಿರ್ಬೋದು, ಅಲ್ಲಿ ಬಂದಿರ್ಬೋದು, CCTV ಕ್ಯಾಮ್ರಾ ತೊಗೊಂಡು ನೋಡೋದು, ಜನ ಹತ್ರ ಮಾತಾಡ್ಸೋದು, ವೆಹಿಕಲ್ ತಗೊಳ್ಳೋದು, ವೆಹಿಕಲ್ ಎಲ್ಲಿಂದ ಬಂದಿರೋದು ನೋಡೋದು, ಇವ್ರು ಒಂದೇ ಗ್ಯಾಂಗ್ನ ಅಂತ ಅವ್ರ ಬಗ್ಗೆ ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಚೆಕ್ ಮಾಡೋದು. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಇಟ್ ಗಿವ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಬೇರೆಯವರೆಲ್ಲ ನಾನು ಮಾಡಬಹುದು. ಒನ್ ಬೀಯಿಂಗ್ ಆಫೀಸರ್, ಸೆಕೆಂಡ್ ಬೀಯಿಂಗ್ ವಿಮೆನ್ ಆಫೀಸರ್ ಆಲ್ಸೋ ಯು ಕ್ಯಾನ್ ಡೂ ಇಟ್ ಅಂತ. ಇಟ್ ವಾಸ್ ವೆರಿ ಎಕ್ಸಾಂಪಲ್ ಆಗಿ ಸೆಟ್ ಆಗಿರೋದು. ಸೊ ನೀವು ಹೇಳಿದ್ರೆ ಲೈಕ್ ಹಗಲು ರಾತ್ರಿ ನಾವಲ್ಲಿ ಇರಬೇಕು, ಕೆಲಸ ಮಾಡಬೇಕು ಅಂತೆಲ್ಲ. ಒಂದು ಹುಡುಗಿ ಅಂತ ಆಗುವಾಗ ನೀವು ಹೇಳಿದಿರ ಒಂದೇ ಸಿಂಗಲ್ ಡಾಟರ್ ಇರೋದು, ಸೊ ಮುದ್ದಾಗಿ ಸಾಕಿದ್ದು ಅಂತೆಲ್ಲ ಆಗುವಾಗ ಫ್ಯಾಮಿಲಿಗೆ ಮತ್ತು ಕೆಲಸಕ್ಕೆ ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ? ಟೈಮ್ ಹೇಗೆ ಕೊಡ್ತಾ ಇದ್ರಿ ಫ್ಯಾಮಿಲಿಗೆ? ಅಫ್ಕೋರ್ಸ್ ಅಡ್ವಾಂಟೇಜ್ ಸ್ಟಿಲ್ ನಾವು ಐ ಆಮ್ ಸಿಂಗಲ್. ಸೊ ಅಪ್ಪ ಅಮ್ಮ ಇದ್ದಾರೆ. ಆ್ಯಂಡ್ ಬಟ್ ಐ ಆಲ್ವೇಸ್ ಟೇಕ್ ಪರ್ಸ್ನಲ್ ಫ್ಯಾಮಿಲಿ ಟೈಮ್ ಆಫ್ ಆಲ್ಸೋ. ನಾಟ್ ದ್ಯಾಟ್ ವರ್ಕ್ ಇಸ್ ವರ್ಕ್. ಕೆಲಸ ಇರುವಾಗ ಕೆಲಸನೇ ಮಾಡಬೇಕು. ಬಟ್ ಈ ಡಿಪಾರ್ಟ್ಮೆಂಟ್ ಎಷ್ಟು ಕೆಲಸ ಕೊಡ್ತೋ ಅಷ್ಟು ನಮಗೆ ಸ್ವಲ್ಪ ಇಟ್ ಆಲ್ಸೋ ಗಿವ್ಸ್ ಯು ಟೈಮ್ ಟು ಬ್ರೀದ್. ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಾದಮೇಲೆ ಐ ಥಿಂಕ್ ಫ್ಯಾಮಿಲಿ ಆಲ್ಸೋ ಅಂಡರ್ಸ್ಟುಡ್. ಅವ್ರಿಗೂ ಗೊತ್ತಾಗಿದೆ ಲೈಕ್ ಪೊಲೀಸಿಂಗ್ ಇಸ್ ನಾಟ್ ಈಸಿ ಅಂತ. ಐ ಸ್ಟಿಲ್ ರಿಮೆಂಬರ್ ನನ್ನ ಫಸ್ಟ್ ಸೆಕೆಂಡ್ ನೈಟ್ ರೌಂಡ್ಸ್ ಹೋಗುವಾಗ ನಮ್ಮ ಅಪ್ಪ ನಮ್ಮ ಜೊತೆಗೆ ಬರ್ತಾಯಿದ್ರು. ಓಕೆ. ಅವ್ರು ಬಂದು ನಾವೇನಾದರೂ ರೇಡ್ ಮಾಡೋ ಸಮಯದಲ್ಲಿ ಅವರು ಇರ್ತಾಯಿದ್ರು. ಬಿಕಾಸ್ ಫಸ್ಟ್ ಅವ್ರಿಗೂ ಭಯ ಇರುತ್ತಲ್ವ, ಹೆಣ್ಮಕ್ಳು ರಾತ್ರಿ ಟೈಮಲ್ಲಿ ರೇಡ್ ಮಾಡೋಕ್ಕೆ ಹೋಗ್ತಾರೆ, ನೈಟ್ ರೌಂಡ್ಸ್ಗೆ ಹೋಗ್ತಾರೆ, ನಾನು ಬರಲ್ಲ ಅಂತ. ಒಂದು ಸತಿ 2 ಸತಿ ಬಂದರು. ದೆನ್ ಹೀ ನ್ಯೂ ಸೇಯಿಂಗ್ ದಟ್ ಇಲ್ಲ. ಐ ಸ್ಟಿಲ್ ರಿಮೆಂಬರ್ ನನ್ನ ಫಸ್ಟ್ ನೈಟ್ ರೌಂಡ್ಸ್ ಮಾಡುವಾಗ ನಮ್ಮ ಅಪ್ಪ ಕರ್ಕೊಂಡು ಹೋಗಲ್ಲ, ಐ ಆಮ್ ಆನ್ ಆಫೀಸರ್, ಐ ಕ್ಯಾನಾಟ್ ಟೇಕ್ ಯು. ಸೊ ಅವ್ರು ಪ್ರೈವೇಟ್ ಗಾಡಿ ತೊಗೊಂಡು ನಾನು ಎಲ್ಲಿ ಹೋಗ್ತಾ ಇದ್ದೆ ಅವ್ರ ಹಿಂದೆ ಬರ್ತಾಯಿದ್ರು. ಬಿಕಾಸ್ ಅವ್ರಿಗೂ ಭಯ ಇರ್ತದೆ. ಬಿಕಾಸ್ ಆ್ಯಸ್ ಅ ಸೊಸೈಟಿ ಆಲ್ಸೋ ಹೆಣ್ಮಗಳು ಅಂತಂದ್ರೆ ಸ್ವಲ್ಪ ಮುದ್ದಾಗಿ ಬೆಳೆಸಿರ್ತಾರೆ, ಮನೆಯಲ್ಲಿ ಸ್ವಲ್ಪ ಸೇಫ್ಟಿಯಾಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಇನ್ನೂ ಸಹ ನಮ್ಮ ಅಮ್ಮ ಅಪ್ಪಗೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಮಾಹಿತಿ ಕೊಡ್ತಾ ಇರ್ತೀವಿ. ಸೊ ದಟ್ ಈಸ್ ಅ ಪಾರ್ಟ್ ಆಫ್ ನಮ್ಮ ಸಂಸ್ಕೃತಿಯಲ್ಲಿ. ದಟ್ಸ್ ಅ ಪಾರ್ಟ್ ಆಫ್ ಒನ್ ಥಿಂಗ್ ಅಬೌಟ್ ಡಿಪಾರ್ಟ್ಮೆಂಟ್ ಇಸ್ ಆ್ಯಂಡ್ ರಿಗಾರ್ಡಿಂಗ್ ವಿಮೆನ್ ಇನ್ ಪೊಲೀಸ್, ಯು ನೀಡ್ ಟು ಕೀಪ್ ಯರ್ ಫ್ಯಾಮಿಲಿ ಇನ್ಫಾರ್ಮ್ಡ್. ಎಲ್ಲಿ ಹೋಗ್ತಾ ಇದ್ವಿ, ಏನು ಮಾಡ್ತಾ ಇದ್ವಿ ಅಂತ. ದಟ್ ಇಸ್ ಫಾರ್ ಯೋರ್ ಸೇಫ್ಟಿ ಆ್ಯಂಡ್ ಫಾರ್ ದೇರ್ ಮೆಂಟಲ್ ಪೀಸ್ ಆಲ್ಸೋ. ಇಲ್ಲ ಏನಾಗುತ್ತೋ ಅವ್ರಿಗೂ ಹಲವಾರು ವಿಷಯಗಳು ತಲೆಯಲ್ಲಿ ಹೋಗ್ತಾ ಇರ್ತದೆ. ಆ್ಯಂಡ್ ಅಫ್ಕೋರ್ಸ್ ವೀಕೆಂಡ್ಸ್ ಆದರೆ ನಮ್ಮ ಅಪ್ಪ ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮನ್ನು ಬಂದು ಭೇಟಿ ಆಗ್ತಾರೆ. ಅಪ್ಪ ಕಮ್ಸ್ ಡ್ಯೂರಿಂಗ್ ವೀಕೆಂಡ್. ರಜಾ ಸಿಕ್ಕಿದ್ರೆ ನಾನು ಬೆಂಗಳೂರಿಗೆ ಹೋಗ್ತೀನಿ. ಬಟ್ ಇಸ್ ಸ್ಮಾಲ್ ಫ್ಯಾಮಿಲಿ, ಅಮ್ಮ ಅಪ್ಪ. ಸೊ ವಿ ಆಲ್ವೇಸ್ ಮೇಕ್ ಟೈಮ್ ಆಫ್ ಡ್ಯೂರಿಂಗ್ ವೀಕೆಂಡ್ಸ್. ಒಂದು ಮೂವಿ ನೋಡೋದು, ಇಲ್ಲ ಒಂದು ಮನೆಯಲ್ಲಿ ಕೂತ್ಕೊಂಡು ಒಂದು ಸೀರೀಸ್ ನೋಡೋದು. ವಿ ಆಲ್ವೇಸ್ ಮೇಕ್ ಟೈಮ್ ಆಫ್. ದೇ ಆಲ್ಸೋ ಮೇಡ್ ಪೀಸ್ ವಿತ್ ದ ಫ್ಯಾಕ್ಟ್ ಇಲ್ಲ ಮಗಳು ಪೊಲೀಸಿಂಗ್ಲಿದ್ದಾರೆ. ಲೈಕ್ ನೀವೆಲ್ಲ ತಾವು ಕೇಳ್ದಂಗೆ ಏನಾಗುತ್ತೆ, ಈಗ ಹಬ್ಬ ಸಮಯ ಸಹ ನಮ್ಗೆ ರಜಾ ಸಿಗಲ್ಲ, ನಾವು ಮನೆಗೆ ಹೋಗೋದಕ್ಕಾಗೋದಿಲ್ಲ. ಆ್ಯಂಡ್ ಐ ಆಮ್ ದ ಫಸ್ಟ್ ಪೊಲೀಸ್ ಇನ್ ಮೈ ಹೋಲ್ ಫ್ಯಾಮ್ಲಿ. ನಮ್ಮ ಫ್ಯಾಮ್ಲಿ ಯಾವುದೇ ರೀತಿಯಲ್ಲಿ ಅದು ಕಾನ್ಸ್ಟೇಬಲ್ ಆಗಿರಲಿ ಇಲ್ಲ ಅಫಿಷಿಯಲ್ ಲೆವೆಲಲ್ಲಿ ಆಗಿರಲಿ, ಗೌರ್ಮೆಂಟ್ಸ್ ಆಫೀಸಲ್ಲಿ ಇದ್ದರು, ಆದರೆ ಪೊಲೀಸ್ ಯಾರು ಇರಲಿಲ್ಲ. ಗನ್ಸರು ಸಹ ಯಾರು ಪೊಲೀಸಿಂಗ್ ಇರಲಿಲ್ಲ. ಸೊ ನಾನು ಪೊಲೀಸಿಂಗ್ಲಿ ಬಂದ ತಕ್ಷಣ ಇಟ್ ವಾಸ್ ವೆರಿ ನ್ಯೂ ಫಾರ್ ಆಲ್ ಆಫ್ ದೆಮ್. ಯೂನಿಫಾರ್ಮ್ ಸರಿ, ಹೇಗೆ ಇವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡಬೇಕು, ಇವ್ರ ಹತ್ರ ಹೆಂಗೆ ಟೈಮ್ ತಗೋಬೇಕು. ಥಿಂಕ್ ಡ್ಯೂ ಕೋರ್ಸ್ ಆಫ್ ಟೈಮ್ ಎವ್ರಿಬಡಿ ಪಿಕ್ಡ್ ಇಟ್ ಅಪ್. ಈಗ ನ್ಯೂ ಇಯರ್ ಬಂದರೆ ಇಲ್ಲ ಏನಾದರೂ ಹಬ್ಬ ಬಂದರೆ ನಮ್ಮ ಮಾವ ನಮ್ಮ ಮನೆಗೆ ಬರೋದು, ನಮ್ಮ ಆಂಟಿ ಅಂಕಲ್ ನಮ್ಮ ಮನೆಗೆ ಬರೋದು. ಸೊ ಅವರು ಟರ್ನ್ ಮಾಡ್ಕೊಳ್ತಾರೆ. ಒಂದು ಹಬ್ಬಗೆ ಒಂದು ಸೆಟ್ ಆಫ್ ಆಂಟಿ ಆ್ಯಂಡ್ ಅಂಕಲ್ ವೆಲ್ಕಮ್, ಇನ್ನೊಂದು ಹಬ್ಬಗೆ ಇನ್ನೊಂದು ಸೆಟ್ ಆಫ್ ಆಂಟಿ ಆ್ಯಂಡ್ ಅಂಕಲ್ ಕಮ್. ಥಿಂಕ್ ದೇ ಹ್ಯಾವ್ ಆಲ್ಸೋ ಅಕಾಮಡೇಟೆಡ್ ಟು ಇಟ್. ನನ್ನ ಫ್ರೆಂಡ್ಸ್, ನಾನು IT ಕಂಪನಿ ಕೆಲಸ ಮಾಡ್ತಾ ಇದ್ದ ಕಾರಣದಿಂದ ನನ್ನ ಫ್ರೆಂಡ್ಸ್ ಹಲವಾರು ಜನ ಫಾರಿನಲ್ಲಿ ಇದ್ದಾರೆ. ಸೊ ನಮಗೆ ಇಂಡಿಯಾ ಬಿಟ್ಟು ಹೋಗೋದು ತುಂಬ ಕಷ್ಟ. ವೆನ್ ಯು ಆರ್ ಇನ್ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ ಆರ್ ವೆನ್ ಯು ಆರ್ ಇನ್ ರೆಗ್ಯುಲರ್ ಪೊಲೀಸಿಂಗ್ ಇರುವಾಗ ದೇಶ ಬಿಟ್ಟು ಹೋಗಿ ಒಂದು 10 days 15 days ರಜಾ ತಗೊಳ್ಳೋದು ಕಷ್ಟ. ಬಿಕಾಸ್ ಯು ಆರ್ ಇನ್ ಪೊಲೀಸಿಂಗ್, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಅವರೇ ಅರ್ಥ ಮಾಡಿಕೊಂಡು ನಮ್ಮ ಫ್ರೆಂಡ್ಸೇ ಬರ್ತಾರೆ. ಸೊ 2 ವರ್ಷಕ್ಕೊಮ್ಮೆ ಇಲ್ಲ 3 ವರ್ಷಕ್ಕೊಮ್ಮೆ ಅವ್ರು ಇಂಡಿಯಾ ಬರುವಾಗ ನಾನು ಎಲ್ಲಿ ಇರ್ತೀನಿ ಅವರು ಅಲ್ಲಿ ಬಂದಿರ್ತಾರೆ. ಸೊ ಐ ಥಿಂಕ್ ಐ ಹ್ಯಾವ್ ವೆರಿ ಸಪೋರ್ಟಿವ್ ಸೆಟ್ ಆಫ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ದಟ್ ವೇ. ನಮಗೋಸ್ಕರ ಅಡ್ಜಸ್ಟ್ ಮಾಡಿಕೊಂಡು ಐ ಥಿಂಕ್ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಮೈ ಪ್ರೊಫೆಷನ್ ಇಸ್. ನನ್ನ ಪ್ರೊಫೆಷನ್ ಏನು ಕಷ್ಟ ಸುಖ ಏನು ಇರ್ತದೆ. ಕೆಲವೊಂದು ಟೈಮ್ ಅವ್ರ ಮನೇಲಿ ಬಂದಿರ್ತಾರೆ, ನಾನು ಮಾತಾಡೋಕ್ಕೂ ಆಗಿಲ್ಲ. ಐ ಸ್ಟಿಲ್ ರಿಮೆಂಬರ್ ಈ ಹಾಸನಾಂಬ ಟೈಮಲ್ಲಿ ನಮ್ಮ ಅಂಕಲ್ ಆಂಟಿ ಎಲ್ಲರೂ ರಜಾ ಸಿಕ್ಕಿದ್ರು, ಅವರು ಹಬ್ಬ ಮಾಡೋಕ್ಕೆ ಬಂದಿದ್ದರು. ಬಟ್ ನಮ್ಮ ಹಾಸನಾಂಬ ಟೈಮ್ ನಾವು ಫೀಲ್ಡಲ್ಲಿ ಇರಬೇಕಾಗಿರೋ ಕಾರಣ ಅನಿವಾರ್ಯ ಅದು.
ಐ ಡಿಂಟ್ ವೆನ್ ಮೀಟ್ ದೆಮ್. ಸೊ ಆ ರೀತಿಯಲ್ಲಿ ಫ್ರೆಂಡ್ಸ್ ಏನಿರ್ತಾರೋ ದೇ ಆರ್ ವೆರಿ ಸಪೋರ್ಟಿವ್ ಟು ಮಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ದೇ ಅಂಡರ್ಸ್ಟ್ಯಾಂಡ್ ವಾಟ್ ಲೈಕ್ ಬ್ಯಾಕ್ಗ್ರೌಂಡ್ ಏನಿರ್ತದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ವೆನ್ ಯು ಆರ್ ಅಟ್ ಹೋಮ್, ಐ ಆಮ್ ನಾಟ್ ಅ ಪೊಲೀಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಪೊಲೀಸ್ ಆಫೀಸರ್. ಈಗ ನಾವು ಮನೆಗೆ ಹೋದರೂ ಸಹ ಮನೆಗೆ ಹೊರಗಡೆ ಹೋದಾದ್ಮೇಲೆ ನಮ್ಮಮ್ಮ, ಈಗ ಗೊತ್ತಿರೋರಿಗೆ ಗೊತ್ತು ನಮ್ಮ ಅಮ್ಮ ಬಗ್ಗೆ, ಒಳಗಡೆ ಹೋದ ತಕ್ಷಣ ಹೇಳ್ತಾರೆ, ಯು ಆರ್ ನಾಟ್ ಅನ್ IPS ಇನ್ಸೈಡ್ ದ ಹೌಸ್. ಮನೆಯಲ್ಲಿ ಮಗಳು ಥರ ನಡ್ಕೋಬೇಕು. ಇವತ್ತು ಸಹ ನಮ್ಮ ಅಪ್ಪ ಅಮ್ಮ ಏನು ಡಿಸಿಷನ್ಸ್ ಕೊಡ್ತಾರೆ ಅದನ್ನು ನಾವು ಫಾಲೋ ಮಾಡೋದು. ಸೊ ಇದರ ಕ್ಲಾರಿಟಿ ಬೇಕು. ನಾವು ವೆನ್ ಆರ್ ವಿ IPS, ವೆನ್ ಆರ್ ವಿ ಪೊಲೀಸ್, ಯಾವಾಗ ಮನೇಲಿ ಹೋಗುವಾಗ ನಾವು ಅಪ್ಪ ಅಮ್ಮಗೆ ಮಗಳು, ಮತ್ತು ವಿ ಪ್ಲೇ ಡಿಫ್ರೆಂಟ್ ರೋಲ್ಸ್, ಅಕ್ಕವಾಗಿ ತಂಗಿಯಾಗಿ ಪೊಲೀಸ್ ಆಫ್. ಐ ಥಿಂಕ್ ಆ ಕ್ಲಾರಿಟಿ ಇದ್ದರೆ ಎಲ್ಲರಿಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ. ಸೊ ನೀವು ಮೆನ್ಷನ್ ಮಾಡಿದರೆ ಹಾಸನಾಂಬ ಟೈಮಲ್ಲಿ ನಂಗೆ ಫ್ಯಾಮಿಲಿಗೆ ಟೈಮ್ ಕೊಡ್ಲಿಕ್ಕೆ ಆಗಿಲ್ಲ ಅಂತ. ಸೊ ನೀವು 2 ಡೇಸ್ವರೆಗೆ ಕಂಟಿನ್ಯೂಸ್ ನಿದ್ದೆ ಮಾಡಿರಲಿಕ್ಕಿಲ್ಲ ಎಂತೆಲ್ಲ. ಆ ಬಂದೋಬಸ್ತೆಲ್ಲ ಹೇಗಿತ್ತು ಹಾಸನಾಂಬ ಟೆಂಪಲ್ ಟೈಮಲ್ಲಿ? ಐ ಥಿಂಕ್ ಇಟ್ಸ್ ಮೋಸ್ಟ್ ಚಾಲೆಂಜಿಂಗ್ ಬಂದೋಬಸ್ತ್. ನಾನು ಇನ್ ದ ಲಾಸ್ಟ್ 10 years ಆಫ್ ಸರ್ವಿಸಲ್ಲಿ 2 years ಆಫ್ ಹಾಸನಾಂಬ ಬಂದೋಬಸ್ತ್, ಐ ಥಿಂಕ್ ನನಗದು ಬ್ಲೆಸ್ಸಿಂಗ್ ಇತ್ತು. ಸೊ 2 years ಕಂಟಿನ್ಯೂಸ್ ನಾನು ಮಾಡಿದೆ. ಬಟ್ ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ, ಈ ವರ್ಷ ಹಾಸನಾಂಬದಲ್ಲಿ 9 days ಮಾತ್ರ. ತಮಗೆಲ್ಲ ಗೊತ್ತಿದ್ದಂಗೆ ಹಾಸನಾಂಬ ಟೆಂಪಲ್ ಪೂರ್ತಿ ಓಪನ್ ಆಗಲ್ಲ. 11 ದಿನ ಓಪನ್ ಆಯಿತು, ಆದರೆ ಪಬ್ಲಿಕ್ ಕೆನ್ ಕಮ್ ಓನ್ಲಿ ಆನ್ 9 days ಅಂತ ಇತ್ತು. ರೆಸ್ಪಾನ್ಸಿಬಿಲಿಟಿ ಇತ್ತು ಒಂದು ಕಡೆ, ಬಿಕಾಸ್ ದೇವರನ್ನು ಜನ ಹತ್ರ ತೋರಿಸೋದು ನಮ್ಮದು ಕರ್ತವ್ಯನೇ. ಅದೇ ಟೈಮಲ್ಲಿ ಬಂದು ಹೋಗಿರೋ ಜನನೂ ಆರಾಮಾಗಿ ಬಂದು ಹೋಗಿ ಏನೂ ಪ್ರಾಬ್ಲಮ್ ಇಲ್ದಂಗೆ ಆಗಬೇಕಾಗಿರೋದು. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ನಮ್ಗೆ ಹೆಂಗಿತ್ತು ಅಂತಂದ್ರೆ, ರಾತ್ರಿ ಪೂರ್ತಿ ಮಳೆ ಆಗೋದು, ಮತ್ತು ಬೆಳಿಗ್ಗೆ ಸೈಲೆಂಟ್ ಆಗೋದು, ತಿರ್ಗಾ ಸಾಯಂಕಾಲದಿಂದ ಮಳೆ ಆಗೋದು, ತಿರ್ಗಾ ಸೈಲೆಂಟ್ ಆಗೋದು. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಬಂದೋಬಸ್ತ್ ಇದೆ. ಬಟ್ ಒಂದು ಖುಷಿ ವಿಚಾರ ಏನಂತಂದರೆ, ಎನೇಬ್ಲಿಂಗ್ ಪಬ್ಲಿಕ್ಕೋಸ್ಕರ ನಾವು ಅವ್ರ ದೇವರು ಕಾಣಿಸಕ್ಕೆ ಬಂದಿರ್ತಾರೆ, ಅದು ಅವಕಾಶ ನಾವು ಮಾಡಿಕೊಡ್ತಾ ಇರ್ತೀವಿ. ಎಲ್ಲನೂ 100% ಪರ್ಫೆಕ್ಟ್ ಆಗಿತ್ತ ಅಂತ ಹೇಳೋಕ್ಕಾದ್ರೆ ಮೇ ನಾಟ್ ಬಿ 100% ಪರ್ಫೆಕ್ಟ್, ಬಿಕಾಸ್ ಅಷ್ಟೊಂದು ದೊಡ್ಡ ಬಂದೋಬಸ್ತಲ್ಲಿ 1-2 ಹಿಂದೆ ಮುಂದೆ ಆಗಿರ್ಬೋದು, ಬಿಕಾಸ್ ದರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಆದರೆ ಆಲ್ಮೋಸ್ಟ್ 20 lakh+ ಪೀಪಲ್ ಕೇಮ್ ಇನ್ 9 days. ಅಂದರೆ ಒಂದು ದಿನಾಗಿ 1.25 ಲಕ್ಷ 1.5 ಲಕ್ಷ ಜನ. ಈ 1.5 ಲಕ್ಷ ಜನನೂ ಆಲ್ಮೋಸ್ಟ್ ಒಂದು 10 meters ಗ್ಯಾಪಲ್ಲಿ ನಾವು ದೇವರು ದರ್ಶನ ಮಾಡಿ ಕಳಿಸ್ಬೇಕಾಗುತ್ತೆ. ಸೊ one priority was safety. The first priority was safety of these people who are coming. Second most important was ಅವರು ದೇವರು ನೋಡಬೇಕು, ಅನುಕೂಲ ಆಗಬೇಕು ಅಂತ. ಬಟ್ ಏನಂತಂದರೆ, ನಾವು ಒಂದು ದೇವ್ರ ಕಾರ್ಯ ಮಾಡುವಾಗ ದೇವ್ರ ಶಕ್ತಿ ಕೊಡ್ತಾರೆ ಅಂತ ಹೇಳ್ತಾರಲ್ವ. ಸೊ ಮೋಸ್ಟ್ಲಿ ಆ ಶಕ್ತಿ ಮೇಲೆ ನಾವು ಆಲ್ಮೋಸ್ಟ್ 2-3 days ನಾವು ನಿದ್ರೆ ಮಾಡಿಲ್ಲ. ನಾವು ಹುಷಾರು ತಪ್ಪಿತ್ತು ಆವಾಗ. ಬಟ್ ಅದರೆಲ್ಲ ನಾವು ಐ ಥಿಂಕ್ ಒನ್ಸ್ ಯು ಹ್ಯಾವ್ ಮೇಡ್ ಎ ಡಿಸಿಷನ್ ಟು ಸರ್ವ್ ದ ಪಬ್ಲಿಕ್, ನನ್ನ ತಲೆಯಲ್ಲಿ ಬರೋದಿಲ್ಲ. ಸೊ ನನ್ನ ತಲೆಯಲ್ಲಿ ಯಾವಾಗ ಇದ್ದಿರೋದು, ಬಂದೋಬಸ್ತ್ ಚೆನ್ನಾಗಿ ಆಗಬೇಕು, ಜನಕ್ಕೆ ಏನು ತೊಂದರೆ ಆಗಬಾರ್ದು, ಎಷ್ಟು ಆಗುತ್ತೋ ಅಷ್ಟು ಜನಕ್ಕೆ ನಾವು ಏನು ದರ್ಶನ ಏನಿರುತ್ತೋ ಅದು ಸಾಧ್ಯ ಮಾಡಿಕೊಡ್ಬೇಕು ಅಂತ. ಐ ಥಿಂಕ್ ವಿತ್ ದ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಓನ್ಲಿ ವಿ ವರ್ ಏಬಲ್ ಟು ಡೂ ಇಟ್. ದೇವರದು ಆಶೀರ್ವಾದ ಇಲ್ಲ ಅಂತಂದ್ರೆ ಅದು ಕಷ್ಟನೇ. ತುಂಬ ಹೆಮ್ಮೆಯಿಂದ ಹೇಳ್ಕೊಡೋ ವಿಚಾರ. ಬಿಕಾಸ್ ಕೆಲವು ಆಫೀಸರ್ಸ್ಗೆ ಮಾತ್ರ ಕಂಟಿನ್ಯೂಸ್ 2 ಹಾಸನಾಂಬ ಅವರು ಮಾಡೋಕ್ಕೆ, ಬಂದೋಬಸ್ತ್ ಮಾಡೋಕ್ಕೆ ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ ಐ ಗಾಟ್ ದಟ್ ಬ್ಲೆಸ್ಸಿಂಗ್ಸ್ ದೆನ್ ಐ ವಾಸ್ ಏಬಲ್ ಟು ಡೂ ಹಾಸನಾಂಬ. ಈ ಜನ್ರೇಷನ್ಸಲ್ಲಿ ದೇವರ ನಂಬೋದು ತುಂಬ ಕಡಿಮೆ. ಎಸ್ಪೆಷಲಿ ಇವಾಗ ಗರ್ಲ್ಸ್ ಕೂಡ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ದೇವರೆಲ್ಲ ಅಷ್ಟು ಕಡಿಮೆ ನಂಬೋದು. ಸೊ ನೀವು ಒಂದು IPS ಆಫೀಸರ್ ಆಗಿ ನೀವು ದೇವ್ರನ್ನ ನಂಬ್ತೀರಾ? ದೇವ್ರದ್ದು ನಂಬೋದು ಇಟ್ಸ್ ಬೇಸಿಕ್ ಟು ಎನಿಬಡೀಸ್ ಲೈಫ್. ರಿಲಿಜನ್ ಬಂದು ಮನೇಲಿ ಹೇಳ್ಕೊಡುವಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಹೇಳ್ಕೊಟ್ಟಿರ್ತಾರೆ. ಸೊ ಫಾರ್ ಮೀ, ಐ ಸ್ಟಡಿಡ್ ಇನ್ ಎ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್. ನನ್ನ PU ತನಕ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನಲ್ಲಿ ಓದಿದೆ. ದೆನ್ ಐ ಸ್ಟಡಿಡ್ ಇನ್ ಕಾಲೇಜ್ ಕಾಲ್ MOP ವೈಷ್ಣವ್ ಕಾಲೇಜ್, ಬೈ ದೇರ್ ವಾಸ್ ಲಾಟ್ ಆಫ್ ಟೆಂಪಲ್ ವಿಸಿಟ್. ಸೊ ನಾವು ಎಕ್ಸಾಮ್ ಓದೋಕ್ಕಿಂತ ಮುಂಚೆನೇ ಒಂದು ಸಣ್ಣ ನಮ್ಮ ಗಣೇಶ್ ದೇವರು ಒಂದು ಸ್ಟ್ಯಾಚ್ಯೂ ಇತ್ತು, ಅದಕ್ಕೆ ನಾವು ಪ್ರೇ ಮಾಡ್ದಂಗೆ ಹೋಗಿದ್ರೆ ನಾವು ಅವತ್ತು ಫೇಲ್ ಆಗ್ತೀವಿ ಅಂತ ನನಗೆ ಅನಿಸ್ತಾ ಇತ್ತು. ದೆನ್ ಐ ವರ್ಕ್ಡ್, of course I come from a Muslim family, so I have seen all the 3 or different religions. I have exposure to different religions. I think basic to all religion is as a person hope. ಅಂದರೆ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ, ನನ್ನ ಲೈಫ್ ಮುಗಿದೋಗಿತ್ತು, ನನಗೆ ಯಾವುದ್ರ ಮೇಲೆ ನಂಬಿಕೆ ಇಲ್ಲ, ಐ ವಾಂಟ್ ಟು ಗಿವ್ ಅಪ್ ಅಂದ ತಕ್ಷಣವೇ ನಮಗಿರೋದು ಒಂದೇ ಹೋಪ್. ಆ ಹೋಪ್ ದೇವ್ರು ಮಾತ್ರ ಕೊಡೋಕ್ಕಾಗುತ್ತೆ. ದೇವರು ಯಾವುದೇ ರೂಪದಲ್ಲಿ ಇರಲಿ, ಯಾವುದೇ ಬ್ಯಾಕ್ಗ್ರೌಂಡಲ್ಲಿ ಇರಲಿ, ಅದು ಯಾವುದೇ ಹೆಸರು ಕೊಡ್ಕೋಬೋದು ನಾವು, ಬಟ್ ಆ ಹೋಪ್ ಒಂದು ಕೊಡೋದು ದೇವರೇ. ಸೊ ಟುಡೇ
ಇವತ್ತು ಸಹ ನಾನು ಏನಾದರೂ ಒಂದು ನಮ್ಮಲ್ಲಿ ಮ್ಯಾಂಡೇಟ್ರಿ ಆ್ಯಕ್ಚುಲಿ ಯಾವುದಾದ್ರೂ ಒಂದು ಬಂದೋಬಸ್ತ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪೂಜೆ ನಾವೇ ಮಾಡ್ತೀವಿ. ಹಾಸನಾಂಬನೂ ಸಹ ನಾವು ಓಪನ್ ಮಾಡುವಾಗ SP DC ಮತ್ತು CEO 3 ಜನ ಫಸ್ಟ್ ನಾವು ಪೂಜೆ ಮಾಡ್ತೀವಿ. ಅವಕಾಶ ನಮ್ಮ ದೇವರು ಮಾಡಿಕೊಟ್ಟಿದ್ದಾರೆ. ಸೊ ಆ ಹೋಪ್ ಇಲ್ದಂಗೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ದೇವ್ರ ನಂಬಿಕೆ ಇಸ್ ಆಲ್ಸೋ ಟು ಬದುಕ್ಬೋದು ಅಂತ ಒಂದು ಕಾರಣಕ್ಕೂ. ವಿದೌಟ್ ಹೋಪ್ ಲೈಫ್ ದೆರ್ ಇಸ್ ನೋ ಟುಮಾರೋ. ನಾಳೆ ಇರೋದು ಅಂತ ನಂಬಿಕೆ ಇಟ್ಕೊಂಡ್ರೆ ಮಾತ್ರ ತಾನೇ ಇವತ್ತು ನಮಗೆ ಮುಂದೆ ಆಗುತ್ತೆ. ಸೊ ಐ ಥಿಂಕ್ ದಟ್ ವೇ ಐ ಬಿಲೀವ್ ಇನ್ ದೇವ್ರು ಮಾಡಿಕೊಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಕ್ ರಿಲಿಜನ್ ಇಸ್ ಆಲ್ಸೋ ಸ್ಪೇಸ್ ಫಾರ್ ಡಿಸಿಪ್ಲಿನ್. ಯಾವುದೇ ರಿಲಿಜನಲ್ಲಿ ಒಂದು ಡಿಸಿಪ್ಲಿನ್ ಹೇಳ್ಕೊಡುತ್ತದೆ ನಮಗೆ. ಸೊ ಐ ಥಿಂಕ್ ಬೇಸ್ಡ್ ಆನ್ ಬೋತ್ ಹೋಪ್ ಆ್ಯಂಡ್ ಡಿಸಿಪ್ಲಿನ್ ಐ ಥಿಂಕ್ ಐ ಬಿಲೀವ್ ಇನ್ ರಿಲಿಜನ್. ಬಟ್ ಅದು ಬಿಟ್ಟು ಐ ಆಮ್ ನಾಟ್ ವೆರಿ ಫೋಕಸ್ಡ್ ಆನ್ ಇದು ಹಿಂಗೆ ಇರಬೇಕು ಇಲ್ಲ ಆ ರೀತಿ ಇಲ್ಲ. ಸೊ ನಂಬಿಕೆ ಕೊಡೋಕ್ಕೆ ಮತ್ತು ನಾನು ಪ್ರತಿನಿತ್ಯ ಜೀವನ ನಡಿಬೋದು ಇಲ್ಲ ನಮ್ಮ ಲೈಫ್ ಒಳ್ಳೇದು ಆಗುತ್ತೆ ಅಂತ ನಂಬಿಕೆ ಇಸ್ ರಿಲಿಜನ್ ಅಂತಂದರೆ ದೆನ್ ಡೆಫಿನೆಟ್ಲಿ ಐ ಬಿಲೀವ್ ಇನ್ ದಟ್ ರಿಲಿಜನ್ ಆಫ್ ಹೋಪ್. ಸೊ ಇವಾಗ ಎಲ್ರಿಗೂ ಗೊತ್ತಿದೆ ಹಿಂದೂ ಮುಸ್ಲಿಂ ಅಂದರೆ ಅದು ಯಾವಾಗಲೂ ಒಂದು ಟಕ್ ಆಫ್ ವಾರ್ ಇದ್ದೇ ಇರುತ್ತೆ ಅಂತ. ಸೊ ನೀವೊಂದು ಮುಸ್ಲಿಂ ಹುಡುಗಿಯಾಗಿ ಹಿಂದೂ ದೇವ್ರನ್ನ ಪೂಜೆ ಎಲ್ಲ ಮಾಡಬೇಕಾದ್ರೆ ಲೈಕ್ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಆರ್ ಔಟ್ಸೈಡ್ ಪೀಪಲ್ ಆಗಿರ್ಬೋದು ಏನು ಹೇಳಿ? ದರ್ ಇಸ್ ನೋ ಡಿಫ್ರೆನ್ಸ್ ಇನ್ ದ್ಯಾಟ್ ಬಿಕಾಸ್ ನಮ್ಮ ಅಪ್ಪ ಅಮ್ಮ ಸಹ ಅದೇ ಹೇಳ್ಕೊಟ್ಟು ನಮ್ಗೆ ಬೆಳೆಸಿದ್ದಾರೆ. ಆ್ಯಂಡ್ ನಾನು ಬೇರೆ ಬೇರೆ ಕಂಡೀಷನ್ಸಲ್ಲಿ ನಾನು ಬೆಳೆದಿದ್ದೀನಿ. ನಮ್ಮ ಅಪ್ಪ ಅಮ್ಮಗೆ ಇರುವ ಫ್ರೆಂಡ್ಸ್, ನನಗಿರುವ ಫ್ರೆಂಡ್ಸ್, ನನಗೆ ಯಾವಾಗಲೂ ಸಹ ನಾನು ಒಂದು ರಿಲಿಜನ್ ಸೇರಿರೋರು ಇಲ್ಲ ನಮ್ಗೆ ಅವರೇ ಹೆಲ್ಪ್ ಮಾಡ್ತಾರೆ, ಇಲ್ಲ ಒಂದು ರಿಲಿಜನ್ ಸೇರೋದು ಇವರೇ ಹೆಲ್ಪ್ ಮಾಡ್ತಾರೆ, ಇಲ್ಲ ಕಷ್ಟ ಅಂತ ಏನೂ ಇಲ್ಲ. ನಮ್ಮ ಜನಗೆ ಎಷ್ಟು ನ್ಯಾಯ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ಅನಿಸಿಕೆ. ಆ್ಯಂಡ್ ಐ ಥಿಂಕ್ ದ ಬೇಸ್ ಆಫ್ ಎವ್ರಿ ರಿಲಿಜನ್ ಇಸ್ ಪೀಸ್ ಆ್ಯಂಡ್ ವಾಂಟಿಂಗ್ ಪೀಸ್ ಫಾರ್ ಅದರ್ಸ್. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಬದುಕಬೇಕು ಅಂತ. ಸೊ ನಮ್ಮ ಮನೇಲಿ ಯಾವಾಗಲೂ ಆ ಡಿಫ್ರೆನ್ಸ್ ಇರಲಿಲ್ಲ. ಐ ಹ್ಯಾವ್ ಅ ವೆರಿ ಲಿಬ್ರಲ್ ಔಟ್ಲುಕ್. ಆ್ಯಕ್ಚುಲಿ ಯಾವಾಗಲೂ ಸಹ ದಿಸ್ ಹಸ್ ನೆವರ್ ಹಿಟ್ ಮೈ ಹೆಡ್. ವಿ ಹ್ಯಾವ್ ಕಮ್ ಫ್ರಮ್ ಒನ್ ಬ್ಯಾಕ್ಗ್ರೌಂಡ್, ಇನ್ನೊಂದು ಬ್ಯಾಕ್ಗ್ರೌಂಡಲ್ಲಿ ಇದ್ದೀವಿ ಅಂತ ನಮಗೆ ಯಾವಾಗಲೂ ಅನಿಸಿಕೆ ನಮ್ಮ ಫ್ಯಾಮ್ಲಿನೂ ಕೊಟ್ಟಿರಲಿಲ್ಲ. ನಾವು ಯಾವ ಈ ಪಬ್ಲಿಕ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ವಿ ಅವರು ನಮಗೆ ಯಾವಾಗಲೂ ಕೊಟ್ಟಿರಲಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಪೂಜೆನೂ ಸಹ ನಾವು ಟೆಂಪಲ್ಗೂ ಹೋಗಿದ್ದೀವಿ. ಇಲ್ಲಿ ಬಂದಾದ ಮೇಲೆ ಹಿಂದೆ ಇರುವಾಗಲೂ ಟೆಂಪಲ್ ಹೋಗಿದ್ದೀವಿ. ಮೈ ಬೆಸ್ಟ್ ಫ್ರೆಂಡ್ಸ್ ಆರ್ ಆಲ್ ನಾಟ್ ಫ್ರಮ್ ಮೈ ರಿಲಿಜನ್, ದೇ ಆರ್ ಫ್ರಮ್ ಡಿಫ್ರೆಂಟ್ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್. ಸೊ ಐ ಡೋಂಟ್ ಥಿಂಕ್ ಇಟ್ ಮೇಡ್ ಎನಿ ಡಿಫ್ರೆನ್ಸ್ ಟು ಮೀ. ಓಕೆ. ಸೊ ಆವಾಗಲೇ ಮಾತಾಡುವಾಗ ನೀವು ಹೇಳಿದ್ರಿ ಸಿಂಗಲ್ ನಾನು ಅಂತ. ನಿಮಗೆ ಯಾರೂ ಕ್ರಶ್ ಇರಲಿಲ್ವಾ? Everybody would have a crush in life. But I didn't want to take it forward because I was happy being single. I think I'm a very independent person. I never that I said no to marriage, but I think I'm a very self-contained person. Self-contained, ನನಗೆ ಸ್ವಲ್ಪ ಇಂಡಿಪೆಂಡೆನ್ಸ್ ಬೇಕು ಅಂತ. And also I have not found the right person. Maybe when I find the right person, I might get married. Status change ಆಗ್ಬೋದು. I think again that is also hope. Life is always on hope. ದೇವರ ಮೇಲೆ ಬಿಟ್ಟಿರೋದು. And of course it's also my family's call. ನಂಜನಗೂಡಿಂದ ASP ಆದಮೇಲೆ ನೆಕ್ಸ್ಟ್ ಪ್ಲೇಸ್ಮೆಂಟ್ ಎಲ್ಲಿ ಆಯಿತು? ನಾನು ನಂಜನಗೂಡಲ್ಲಿ 1 ವರ್ಷ ಇದ್ದೆ. January 2017 December 2017 ಅಂತ. My first posting as SP was SP SIT ಲೋಕಾಯುಕ್ತ. I think that was an interesting experience because basic to policing is investigation. Because investigation ಇದ್ದರೆ ಜನಕ್ಕೆ ನ್ಯಾಯ ಕೊಡಿಸ್ಬೋದು. And I was also part of this special investigation team of mining. So ಆವಾಗ a lot of technical knowledge I got about investigation and high court ಸಂಬಂಧಪಟ್ಟಂಗೆ. ಬಿಕಾಸ್ ಹೈಕೋರ್ಟ್ ಅಂದ ತಕ್ಷಣ ನಮಗೆಲ್ಲರೂ ಒಂದು ಭಯ ಬರುತ್ತೆ. ಬಿಕಾಸ್ ಇಟ್ ಇಸ್ ಅ ವೆರಿ ಹೈಯೆಸ್ಟ್ ಸ್ಟೇಟ್, ಒನ್ ಆಫ್ ದ ಸ್ಟೇಟ್ ಲೆವೆಲಲ್ಲಿ ಜುಡಿಷರಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಹೇಗೆ ಒಂದು ಅಫಿಡವಿಟ್ ಮಾಡಿಸ್ಬೇಕು, ಹೇಗೆ ನಾವು ಒಂದು ವಿಷಯನ ನಾವು ಹೆಂಗೆ ಹೈಕೋರ್ಟ್ ಪ್ರೆಸೆಂಟ್ ಮಾಡಬೇಕು ಅಂತ ಹಲವಾರು ಎಕ್ಸ್ಪೀರಿಯನ್ಸ್ ಬಂತು ನಮಗೆ. ಆ್ಯಂಡ್ ಲಾಟ್ ಆಫ್ ನಾಲೆಜ್ ರಿಗಾರ್ಡಿಂಗ್ ಪೊಲೀಸಿಂಗ್, ಆ್ಯಕ್ಟ್ ಬಗ್ಗೆ ಮತ್ತು ಹೌ ಟು ರೀಡ್ ಆ್ಯನ್ ಆ್ಯಕ್ಟ್ ಪ್ರಾಕ್ಟಿಕಲಾಗಿ ನಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಐ ಥಿಂಕ್ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಇನ್ವೆಸ್ಟಿಗೇಷನ್ ಅಂದರೆ SIT ಲೋಕಾಯುಕ್ತ ಹೇಳ್ಬೋದು. ಸೊ ಇವಾಗ SIT ಆಯಿತು. SIT ಆದಮೇಲೆ ನೆಕ್ಸ್ಟ್ ಪೋಸ್ಟಿಂಗ್ ಎಲ್ಲಿ ಆಗಿದ್ದು, ಎಲ್ಲಿ ಹೋಗಿದ್ದು? ಅದು ನೆಕ್ಸ್ಟ್ ಪೋಸ್ಟಿಂಗ್ ಬಂದು SIT ಆದಮೇಲೆ ನಮಗೆ ಒಂದು 3 months KSRPಯಲ್ಲಿ ಅಂತ ಕಮಾಂಡೆಂಟ್ ಆಗಿ. ದ ನೆಕ್ಸ್ಟ್ ಇಮಿಡಿಯೇಟ್ ಪೋಸ್ಟಿಂಗ್ ವಾಸ್ SP KGF ಆಫ್ ದ ಡಿಸ್ಟ್ರಿಕ್ಟ್. ಸೊ KGF ಡಿಸ್ಟ್ರಿಕ್ಟ್ SP ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಫಸ್ಟ್ ಟೈಮ್ ಡಿಸ್ಟ್ರಿಕ್ಟಲ್ಲಿ ಇನ್ಚಾರ್ಜ್ ಆಗಿರ್ತೀವಿ. ಇಟ್ಸ್ ಅ ಡ್ರೀಮ್ ಜಾಬ್ ಫಾರ್ ಎನಿಬಡಿ ಇಲ್ವಾ? ಈಗ ನಾವು ಚಿಕ್ಕ ಮಕ್ಕಳು ಅಂದರೆ ನಾವು ಏನು ಹೇಳ್ಕೊಂಡು ಬೆಳೆದಿದ್ದೀವಿ, ಐ ಆಮ್ ಅ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ಕೊಂಡು ವಿ ವುಡ್ ಹ್ಯಾವ್, ನಾವು ಹಂಗೆ ತಾನೇ ಬೆಳೆಸ್ಕೊಂಡು ಬಂದಿರೋದು. ಸೊ ಡಿಸ್ಟ್ರಿಕ್ಟ್ SP ಅಂದರೆ ಒಂದು ಜಿಲ್ಲಾಗೆ ನೀವು ಜಿಲ್ಲಾ ಅಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿ ಅಂತ ತಕ್ಷಣ ಲಾಟ್ ಆಫ್ ಪ್ರೈಡ್.
ಬಿಕಾಸ್ ಅಟ್ ಅನ್ ಅರ್ಲಿ ಏಜ್. ಸೊ 29-30 ಯು ಗೋ ಆಸ್ ಅ ಡಿಸ್ಟ್ರಿಕ್ಟ್ SP, ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ. ಆ್ಯಂಡ್ ಅದರಲ್ಲಿ ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಮೋರ್. ಸೊ KGF ತಮಗೆಲ್ಲ ಗೊತ್ತಿದ್ದಂಗೆ ಇಟ್ ಇಸ್ ಆಲ್ಸೋ ಅ ಪ್ಲೇಸ್ ವೇರ್ ಲಾಟ್ ಆಫ್ ದಿಸ್ ಗೋಲ್ಡ್ ಮೈನಿಂಗ್ ಆಗ್ತಾ ಇತ್ತು. ಬಟ್ ಆವಾಗ ಇಟ್ ಇಸ್ ನೌ ಆಫ್ಟರ್ ದಟ್ ಬಿಕಮ್ ವೆರಿ ಸೈಲೆಂಟ್ ಸಿಟಿ. It was prone to a lot of rowdyism. It is always prone to a lot of rowdyism and other activities because ಆ ಗೋಲ್ಡ್ ಥೆಫ್ಟ್ ಆಗುತ್ತೆ. ಈಗಲೂ ಸಹ ಏನು ರಿಮೈನ್ಸ್ ಆಫ್ ದ ಓಲ್ಡ್ ಗೋಲ್ಡ್ ಅಂತ ಏನು ಹೇಳ್ತಾರೆ ಅದೆಲ್ಲ ಥೆಫ್ಟ್ ಮಾಡೋಕ್ಕೆ ಬರ್ತಾರೆ. ಸೊ ಅಲ್ಲಿ ಥೆಫ್ಟ್ ಸ್ವಲ್ಪ ಜಾಸ್ತಿ ಆಗಿರ್ತದೆ ನಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ವಾಸ್, ನಮಗೆಲ್ಲರಿಗೂ ಅನಿಸಿಕೆ ಇರುತ್ತಲ್ಲ, ಒಂದು ವಿಮೆನ್ SP ಬಂದರೆ ಏನು ಮಾಡ್ತಾರೆ, because you're a women officer, expectation also very different. As a women SP, what is your contribution ಅಂತ. ಸೊ ಆವಾಗ ನಾನು ಮಾಡಿಸೋದು ನಮಗೆ ಐ ಥಿಂಕ್ ಒನ್ ಇಂಪಾರ್ಟೆಂಟ್ ಥಿಂಗ್ ಐ ಡಿಡ್ ವಾಸ್ ಸುವರ್ಣ ಪಡೆ ಅಂತ. ಅಲ್ಲಿ ಒಂದು ಹೆಣ್ಮಕ್ಳಿಗೆ ಒಂದು ವಿಮೆನ್ ಕಾನ್ಸ್ಟೇಬಲ್ಗೆ ಎಲ್ಲ ಒಂದು ಟೀಮ್ ಮಾಡಿ ವಿಡಿಡ ಸುವರ್ಣ ಪಡೆ ಅಂತ ಮಾಡಿಕೊಂಡು ಈ ಟೀಸಿಂಗ್ ಮತ್ತು ಏನು ಹೆಣ್ಮಕ್ಳಿಗಾಗಿರೋ ಏನು ದೌರ್ಜನ್ಯ ಏನಾಗುತ್ತೋ ಅದೊಂದು ಸೆಪ್ರೇಟ್ ಟೀಮ್ ಥರ ಮಾಡಿ ವಿ ಹ್ಯಾಡ್ ಸೆಪ್ರೇಟ್ ಸ್ಕ್ವಾಡ್ಸ್. ಅವ್ರಿಗೆ ಕಾನೂನು ಅರಿವನ್ನು ಕೊಟ್ಟು ಮತ್ತು ಅವ್ರಿಗೆ ಫಿಸಿಕಲ್ ಟ್ರೈನಿಂಗ್, ಅನ್ಆರ್ಮ್ಡ್ ಕಾಂಪ್ಯಾಕ್ಟಲ್ಲಿ ಅವ್ರು ಟ್ರೈನಿಂಗ್ ಕೊಟ್ಟು ವಿ ಹ್ಯಾಡ್ ದ ಸ್ಕ್ವಾಡ್. ಥಿಂಕ್ ಅದು ವೆರಿ ಯೂಸ್ಫುಲ್ ಫಾರ್ ದ ಸೇಫ್ಟಿ ಆಫ್ ದ ವಿಮೆನ್. ಈಗಲೂ ಸಹ ಹಾಸನ ಸಹ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಇನ್ನು ಕೆಲವೇ ತಿಂಗಳಲ್ಲಿ ಅದನ್ನು ಸಹ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಇದೇನಾಗುತ್ತೆ ಅಂತಂದರೆ ಹೆಣ್ಮಕ್ಳು ರಕ್ಷಣೆ ಕೊಡೋದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹೆಣ್ಮಕ್ಳು ರಕ್ಷಣೆ ಕೊಡಬಹುದು ಅಂತ. ದೆನ್ ದಿಸ್ ಟೀಮ್ ಬಿಕಮ್ಸ್ ಮಾಸ್ಟರ್ ಟ್ರೈನರ್ಸ್ ಥರ ಹೋಗ್ಬಿಟ್ಟು ಎಲ್ಲ ಹೆಣ್ಮಕ್ಳಿರೋ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಮತ್ತು ಹೆಣ್ಮಕ್ಳು ಎಲ್ಲಿ ಜಾಸ್ತಿ ಸಂಖ್ಯೆ ಇರ್ತಾರೆ ಅಲ್ಲಿ ಹೋಗಿ ಟ್ರೈನಿಂಗ್ ಕೊಡೋದು ಅನ್ಆರ್ಮ್ಡ್ ಕಾಂಬ್ಯಾಕ್ಟಲ್ಲಿ, ಮತ್ತು ಅವ್ರ ಕಾನೂನು ತಿಳ್ಬೇಕೆ ಹೇಳ್ಕೊಡೋದು. ಐ ಥಿಂಕ್ ದಟ್ ವಾಸ್ ವೆರಿ ಕ್ಲೋಸ್ ಟು ಹಾರ್ಟ್ ಪ್ರಾಜೆಕ್ಟ್ ಅಂತ ಏನು ಹೇಳ್ತಾರಲ್ಲ. ಸೊ ಇಟ್ಸ್ ವಾಸ್ ಕಾಲ್ಡ್ ಸುವರ್ಣ ಪಡೆ ಅಂತ KGF ಅಲ್ಲಿ ಮಾಡಿದೆ. ಮತ್ತು KGF ಅಲ್ಲಿ ಐ ಥಿಂಕ್ ಒನ್ ಇಂಪಾರ್ಟೆಂಟ್ ಥಿಂಗ್ ವೆರಿ ಕ್ಲೋಸ್ ಟು ಹಾರ್ಟ್ ಇಸ್ KGF ನಿಮಗೆಲ್ಲ ಗೊತ್ತಿದ್ದಂಗೆ ಇಟ್ ಇಸ್ ಅ ವೆರಿ ಕೆಮಿಕಲಿ ಪ್ರೋನ್ ಏರಿಯಾ. ಸೊ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರ್ತದೆ ನೀರಲ್ಲಿ. ಸೊ ಒನ್ ಥಿಂಗ್ ವಿಚ್ ಐ ಅಂಡರ್ಸ್ಟೂಡ್ ಆ್ಯಂಡ್ ಫೌಂಡ್ ಔಟ್ ವಾಸ್, ನಮ್ಮದು DR ನಮ್ಮ ಸಿಬ್ಬಂದಿಗೆ ಏನು ನೀರು ಬರುತ್ತೋ ಆ ನೀರಲ್ಲಿ ಸಹ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರ್ತದೆ. ಸೊ ಕುಡಿಯೋ ನೀರಿಗೆ ಸಹ ಸಮಸ್ಯೆ ಆಗ್ತಾ ಇತ್ತು. ಸೊ ನಮ್ಮದು ಕುಡಿಯೋ ನೀರು ಬಿಟ್ಟರೆ ನೆಕ್ಸ್ಟ್ ಇರೋದು ನಮಗೆ ಕೆರೆ ನೀರೇ ನಾವು ಡಿಪೆಂಡ್ ಮಾಡೋದು. ಸೊ ನಾವೇ ಎಲ್ಲ ಸೇರಿ, ಸಿಬ್ಬಂದಿ ಎಲ್ಲ ಸೇರಿ, ಆಫೀಸರ್ ಸಿಬ್ಬಂದಿ ಸೇರಿ ಒಂದು ದೊಡ್ಡ ಕೆರೆ ಮಾಡಿಸಿ, ಆ ಕೆರೆಯಿಂದ ಮಳೆಯಿಂದ ನೀರು ತುಂಬಿಸಿ, ಮಳೆ ಬರುವಾಗ ನೀರು ತುಂಬಿಸಿ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿ ಅಲ್ಲಿಂದ ನೀರು ಬರೋದು ಒಂದು ಸುಮಾರು 300-400 ಫ್ಯಾಮ್ಲಿಗೆ ನೀರು ಬರೋದಂಗೆ ನಾವು ಒಂದು ಕೆಲಸ ಮಾಡಿದ್ವಿ. ಇಟ್ ಈಸ್ ವೆರಿ ಸ್ಯಾಟಿಸ್ಫೈಯಿಂಗ್ ಜಾಬ್. ಬಿಕಾಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ಇರೋ ಸಂಖ್ಯೆ 10%, ಆದರೆ 90% ನಮ್ಮ ಸ್ಟಾಫ್, ಕಾನ್ಸ್ಟೇಬಲ್ ಏನು ಕಟ್ತೀವಿ ನಮ್ಮ ಸ್ಟಾಫ್, ಅವ್ರದ್ದು ಪಬ್ಲಿಕ್ ನಾವು ಎಷ್ಟು ರಕ್ಷಣೆ ಕೊಡ್ತೀವಿ, ಇವ್ರದ್ದು ಸಮಸ್ಯೆ ಅಂತ ಕೇಳ್ಕೊಡೋದು ನಮ್ಮದೇ ಜವಾಬ್ದಾರಿ. ಸೊ ದೇ ಆರ್ ಮೈ ಸೋಲ್ಜರ್ಸ್, ದೇ ಆರ್ ಮೈ ಆಫೀಸರ್, ದೇ ಆರ್ ಮೈ ಫ್ಯಾಮ್ಲಿ. ಸೊ ಈ ನಮ್ಮ ಫ್ಯಾಮ್ಲಿ ನಾವು ನೋಡ್ಕೊಳಕ್ಕಾಗಿಲ್ಲ ಅಂತಂದರೆ ನಾವು ಹೊರಗಡೆ ಹೋಗಿ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತಾ ಅಂತ ನಮಗೊಂದು ಅನಿಸಿಕೆ ಇತ್ತು ಆವಾಗ. ಸೊ ಐ ಥಿಂಕ್ ದಟ್ ವಾಸ್ ಅ ವೆರಿ ಕ್ಲೋಸ್ ಟು ಹಾರ್ಟ್ ಪ್ರಾಜೆಕ್ಟ್. ದ ಫ್ಲೂರೈಡ್ ಕಂಟೆಂಟ್ ಇನ್ ವಾಟರ್ ವಾಸ್ ಹೈ. ಸೊ ದಿಸ್ ಕೆರೆ ನೀರು ಹೆಲ್ಪ್ಡ್ ಜನಗೆ, ನಮ್ಮ ಸಿಬ್ಬಂದಿಗೆ ನೀರು ಸ್ವಲ್ಪ ಬೇಗ ಬರೋದು, ಮತ್ತು ಎಲ್ಲ ಇದನ್ನು ರೀಫಿಲ್ ಆಯಿತು. ಅಕ್ಕಪಕ್ಕ ಕೆರೆ ರೀಫಿಲ್ ಆಗಿರೋದ್ರಿಂದ ನಮ್ಮದು ವಾಟರ್ ಲೆವೆಲ್ ಸ್ವಲ್ಪ ಹೈ ಆಗಿ ಫ್ಲೂರೈಡ್ ಕಂಟೆಂಟ್ ಕಡಿಮೆ ಆಗಿ ಬೆಟರ್ ಡ್ರಿಂಕಿಂಗ್ ವಾಟರ್ ವಾಸ್ ಅವೈಲಬಲ್. ಸೊ ಐ ಥಿಂಕ್ ದಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಹೇಳಿದ್ರಿ ಗೋಲ್ಡ್ ಎಲ್ಲ ಥೆಫ್ಟ್ ಆಗ್ತಾಯಿತ್ತು ಆ್ಯಂಡ್ ತುಂಬ ರೌಡೀಸ್ ಇದ್ರು ಅಂತ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಏನಾದರೂ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದ್ರಲ್ಲಿ? ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಮಗೇನಾಯಿತು, ಕೊರೋನಾ ಟೈಮಲ್ಲಿ ಐ ಥಿಂಕ್ ಗೋಲ್ಡ್ ಕಳ್ಳತನ ಮಾಡ್ಕೊಂಡು ಹೋಗೋರು, ದೇ ಹ್ಯಾಡ್ ಗಾನ್ ಟು ಲೆಫ್ಟ್ ಓವರ್ ಇನ್ ದ ರಿಮೈನೆನ್ಸ್ ಅಂತ ಏನಿರ್ತದೋ ಅದು ಲೆಫ್ಟ್ ಓವರ್ ಗೋಲ್ಡನ್ನ ಕಳ್ಳತನ ಮಾಡೋಣ ಅಂತ ದೇ ಹ್ಯಾಡ್ ಓಪನ್ಡ್ ಅ ಟನಲ್. ಇಟ್ಸ್ ಅ ಡೀಪ್ ಟನಲ್, ಆಲ್ಮೋಸ್ಟ್ 1000 feet ಡೀಪ್ ಟನಲ್. ಬಟ್ ಅದರಲ್ಲಿ ಏನಿರ್ತದೆ ಅಂತ, ಹಳೆ ಕಾಲದಲ್ಲಿ ವೆನ್ ಯು ಗೋ ಡೌನ್ ದ ಟನಲ್ ಲ್ಯಾಡರ್ ಇರ್ತದೆ, ಲ್ಯಾಡ್ರಲ್ಲಿ ಕೆಳಗಡೆ ಹೋಗ್ತಾರೆ. ಸೊ ಹಂಗೆ ಜಂಪ್ ಮಾಡಬೇಕು ಅಂತ ಏನೂ ಇಲ್ಲ, ಲ್ಯಾಡ್ರಲ್ಲಿ ಹೋಗುತ್ತೆ. ಅನ್ಫಾರ್ಚುನೇಟ್ ಥೆಫ್ಟ್ ಮಾಡೋಕ್ಕೆ ಹೋದವ್ರು ಏನು ಮಾಡಿದ್ರು, ಲ್ಯಾಡ್ರಲ್ಲಿ ಕೆಳಗಡೆ ಹೋದರು. ಬಟ್ ದೇ ಡಿಡ್ ನಾಟ್ ನೋ ದಟ್ ದೇ ವಾಸ್ ವೆರಿ ಕಂಟೇಜಿಯಸ್ ಗ್ಯಾಸ್, ಮೀಥೇನ್ ಥರ ಇಲ್ಲ ಏನೋ ಕಂಟೇಜಿಯಸ್ ಸಮ್ ಪಾಯ್ಸನಸ್ ಗ್ಯಾಸ್ ವಾಸ್ ದೇರ್. ಅದನ್ನು ಇನ್ಹೇಲ್ ಮಾಡಿ ಒನ್ ಆಫ್ ದೆಮ್ ಫೆಲ್ ಇನ್ಸೈಡ್. That is very unfortunate incident. But that was also a time when Corona was high. So Corona ಟೈಮಲ್ಲಿ ನಮ್ಗೆ ಹಲವಾರು ರೆಸ್ಟ್ರಿಕ್ಷನ್ಸ್ ಇತ್ತು. ಅದು ನಮ್ಮದು ಅದೇನು ಕ್ವಾರಂಟೈನ್ ರೆಸ್ಟ್ರಿಕ್ಷನ್ಸ್ ಬೇರೆ ಇತ್ತು. ಆದರೆ ನಮಗೆ ತುಂಬ ನೋವಾಗಿರೋ ವಿಷಯದಂತ ಏನಂತಂದರೆ, ನಮ್ಮದು ಫಸ್ಟ್ ಇನ್ಫಾರ್ಮೇಷನ್ ನಮಗೆ ಬಂದಿಲ್ಲ. ಅದು ಯಾರೋ ಕೆಳಗಡೆ ಬಿದ್ದಿದ್ದಾರೆ ಅಂತ ಅವ್ರ ಮಗನಿಗೆ, ಅಪ್ಪ ಬಿದ್ದಿದ್ದಾರೆ ಅಂತ ಮಗನಿಗೆ ಮಾಹಿತಿ ಬಂದಿದೆ. ಮಗನಿಗೆ ಮಾಹಿತಿಗೆ ಬಂದಾದಮೇಲೆ ಮಗನೂ ಹೋಗಿ ನೋಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಮಗ ಆಲ್ಸೋ ಫೆಲ್ ಇನ್ ಟು ಇಟ್. ಇಟ್ ವಾಸ್ ದ ಮೋಸ್ಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಕೊನೆ ತನಕ ನಾವು ವಿ ವರ್ ನಾಟ್ ಏಬಲ್ ಟು ರಿಟ್ರೀವ್. ಫೈರ್ ಸರ್ವಿಸ್ನ ತುಂಬ ಪ್ರಯತ್ನ ಪಟ್ಟರು, ಬಟ್ ಅಪ್ಪ ಬಾಡಿ ರಿಕವರ್ ಮಾಡಿದ್ವಿ.
ಬಟ್ ಮಗ ಬಾಡಿ ರಿಕವರ್ ಮಾಡೋಕ್ಕಾಗಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ 1000 feet ಡೀಪ್ ಆ್ಯಂಡ್ ದೇರ್ ವಾಸ್ ಪಾಯ್ಸನಸ್ ಗ್ಯಾಸ್. ಸೊ ಫ್ಯಾಮಿಲಿ ಆಲ್ಸೋ ಸೆಡ್ ಇಲ್ಲ ಮೇಡಮ್, ನಾವು ಬೇಡ ಅಲ್ಲೇ ಪೂಜೆ ಮಾಡ್ತೀವಿ ಅಂತ. ಐ ಥಿಂಕ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಬಿಕಾಸ್ ಕರೋನಾ ಟೈಮಲ್ಲಿ ನಾವು ಹಲವಾರು ಜನನ ಎಂಗೇಜು ಮಾಡೋಕ್ಕಾಗಿರಲಿಲ್ಲ, ನಾವು ಯಾವಾಗ ಗ್ಯಾಸ್ ಇರೋದೂ ಆಗಿಲ್ಲ. ಆ್ಯಂಡ್ ನಾವು ದಸ್ತಗಿರಿ ಮಾಡೋ ಸಮಯದಲ್ಲಿ ಕೂಡ ನಮಗೆ ಲಾಟ್ ಆಫ್ ಕ್ವಾರಂಟೈನ್ ಪ್ರೊಸೀಜರ್ಸ್ ಆ್ಯಂಡ್ ಅದು ಆ ಸಮಯದಲ್ಲಿ ಸಹ ನಮ್ಮ ಸಿಬ್ಬಂದಿಗೂ ಸಹ ದೇ ಆಲ್ಸೋ ಫೆಲ್ ಇನ್ ಕೊರೋನಾದಲ್ಲಿ ಅವರು ಎಫೆಕ್ಟ್ ಆಗಿದ್ರು. ವೆರಿ ಡಿಸ್ಟರ್ಬಿಂಗ್ ಟೈಮ್ಸ್, ಪರ್ಸ್ನಲಿ ತುಂಬ ಡಿಸ್ಟರ್ಬಿಂಗ್ ಆಗಿರ್ತದೆ. ಸೊ KGF ಅಂದ್ರೇ ನಮಗೆ ಗೊತ್ತಿರುತ್ತೆ, ಸಖತ್ ಡಸ್ಟ್ ಇರುತ್ತೆ, ಸೊ ಸರ್ವೈವ್ ಆಗಲಿಕ್ಕೆ ಕಷ್ಟ ಇರುತ್ತೆ. ಆ ಚಾಲೆಂಜಿಂದ ಹೇಗೆ ಓವರ್ಕಮ್ ಆಗಿದೆ ನೀವು? ಐ ಥಿಂಕ್ ಡಸ್ಟ್ ಅಂತ ಏನೂ ಇಲ್ಲ, ಬಟ್ ದೆ ವಾಸ್ ದಿಸ್ ಫ್ಲೋರೈಡ್ ಕಂಟೆಂಟ್ ಆ್ಯಂಡ್ ದೆ ವಾಸ್ ಲಾಟ್ ಆಫ್ ದಿಸ್ ಒಂದು ಹಿಲ್ ಥರ ಮಾಡಿರ್ತಾರೆ, ಅದೇನು ಡೆಬ್ರೀಸ್ ಅಂತ ಲೆಫ್ಟ್ ಓವರ್ ಅಂತ ಹೇಳ್ತಾ ಒಂದು ಇದು ಮಾಡಿರ್ತಾರೆ. ಬಟ್ ಡ್ಯೂ ಕೋರ್ಸ್ ಆಫ್ ಟೈಮ್ ಐ ಥಿಂಕ್ ಲಾಟ್ ಆಫ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಹವ್ ಆಲ್ಸೋ ಬಿನ್ ಕ್ಯಾರಿಡ್ ಔಟ್ ಬೈ ದ ಅದಕ್ಕೆ ಕೆಲವೊಂದು ಆರ್ಗನೈಸೇಷನ್ಸ್ ಇದ್ದಾರೆ, ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಐ ಥಿಂಕ್ ಫ್ರಮ್ ದ ಗೌರ್ಮೆಂಟ್ ಸೈಡ್ ಆಲ್ಸೋ ದೇ ಟ್ರೈ ಟು ಎಸ್ಟಾಬ್ಲಿಷ್ ಸರ್ಟನ್ ಅದರ್ ಇಂಡಸ್ಟ್ರೀಸ್, ಬೇರೆ ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡಿ ಈ ರೀತಿ ಪಬ್ಲಿಕ್ಗೆ ಇದು ಕೊಡೋದು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ಅವರು ಕೆಲವೊಂದು ಸ್ಟೆಪ್ಸ್ ತಗೊಳ್ತಾ ಇದ್ರು. ಸೊ ನೀವು ಹೇಳಿದ್ರಿ ಅವಾಗಲೇ ಪೆರೇಡ್ ಮಾಡಿದ ಗ್ರೌಂಡಲ್ಲೇ ಮತ್ತೆ ನೀವು CM ಮೆಡಲ್ನ ರಿಸೀವ್ ಮಾಡಿದ್ರಿ ಅಂತ. ಸೊ ಆ ಮೂಮೆಂಟ್ ಹೇಗಿತ್ತು? ಐ ಥಿಂಕ್ ಇಟ್ ಈಸ್ ಅ ವೆರಿ ಓವರ್ವೆಲ್ಮಿಂಗ್ ಮೊಮೆಂಟ್ ಅಂತ ಏನು ಹೇಳ್ತೀವಲ್ಲ, ತುಂಬ ಸಂತೋಷವಾಗಿರುವ ಮೊಮೆಂಟ್. CM ಮೆಡಲ್ ಇಸ್ ಆಲ್ವೇಸ್ ಅ ಮ್ಯಾಟ್ರ್ ಆಫ್ ಪ್ರೈಡ್ ನಮಗೆ. ನನಗೇನು ಇನ್ನೂ ಸ್ವಲ್ಪ ಹೆಚ್ಚಿನ ವಿಚಾರ ಏನಂತಂದ್ರೆ, ನಮಗೇನು CM ಮೆಡಲ್ ನಮ್ಮ ಸೀನಿಯರ್ ಆಫೀಸರ್ಸ್ ನಮ್ಮನ್ನು ಗುರುತಿಸಿ ನಮಗೆ ಕೊಡುವಂಥ ಒಂದು ಮೆಡಲ್ ಅದು. ಸೊ ನಮಗೆ ಹಳೆ DG IG ಸಾಹೇಬ್ರಲ್ಲಿ, ಈಗಿರುವ DG IG ಸಾಹೇಬ್ರಲ್ಲಿ ನಾನು ಮಾಡಿರೋ ಕೆಲಸಗೆ ಕೊಟ್ಟಿರೋದು ತುಂಬ ಹೆಮ್ಮೆ ಪಡೋ ವಿಚಾರ. ಇನ್ನೊಂದು ಏನಂತಂದರೆ, ಇಟ್ಸ್ ಆಲ್ಸೋ ಮೋಟಿವೇಶನ್. ನಾವು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಬಿಕಾಸ್ ಹಲವಾರು ಟೈಮ್ ನಾವು ಏನಾಗ್ತೀವಿ, ಒಂದು ಸಕ್ಸಸ್ ಆದಮೇಲೆ ನಾವು ಅದನ್ನು ತುಂಬ ಕಂಟೆಂಟ್ಫುಲ್ ಆಗ್ತೀವಿ. ಇದು ಮುಂದೆ ಹೋಗೋಕ್ಕೆ ಇದು ಬಿಗ್ ಮೋಟಿವೇಶನ್ ಫಾರ್ ಮೀ. ಡೆಫಿನೆಟ್ಲಿ ಈ CM ಮೆಡಲ್ ನಾನು ಸಿಕ್ಕಿದೆ ಅಂತಂದರೆ ನಾನು ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಲಾಟ್ ಆಫ್ ಸ್ಯಾಕ್ರಿಫೈಸ್ ಇಸ್ ಗಾನ್. ಈ ಸ್ಯಾಕ್ರಿಫೈಸಲ್ಲಿ ಐ ಥಿಂಕ್ ಆ್ಯಂಡ್ ಲಾಟ್ ಆಫ್ ವರ್ಕ್ ಹಸ್ ಆಲ್ಸೋ ಗಾನ್ ಇನ್ ಟು ಇಟ್. ನಾನು ತುಂಬ ಇಂಪಾರ್ಟೆಂಟಾಗಿ ನಾನು ಅಂದ್ಕೊಂಡಿರೋದು, ನನ್ನ CR ಹೆಡ್ ಕ್ವಾರ್ಟರ್ಸ್ ಇರೋ ಸಮಯದಲ್ಲಿ ನಮ್ಮದು ಜೊತೆಗೆ ಕೆಲಸ ಮಾಡೋ ಸಿಬ್ಬಂದಿ, ACPs ಇರಲಿ, ಇನ್ಸ್ಪೆಕ್ಟರ್ಸ್ ಇರಲಿ, ಮತ್ತು ಕಾನ್ಸ್ಟೇಬಲ್ ಇರಲಿ, ಹಲವಾರು ಜನ ನಾವೇನು ವೆಹಿಕಲ್ ಆಕ್ಷನ್ಗೆ ಮತ್ತು ಬಿಲ್ಡಿಂಗ್ ಆಕ್ಷನ್ಸ್ಗೆ ನಾವೇನು ಪ್ರಯತ್ನ ಪಟ್ಟಿದ್ದೀವಿ. ಅವ್ರದ್ದು ಶ್ರಮನೂ ಸಹ ಇತ್ತು ಅದರಲ್ಲಿ. ಅವ್ರಿಗೂ ಸಹ ಕೆಲವೊಬ್ಬರಿಗೆ CM ಮೆಡಲ್ ಸಿಕ್ಕಿತ್ತು. ಸೊ ನಮ್ಮ ಟೀಮ್ ಜೊತೆಗೆ ನಾವು ತಗೊಳ್ಳೋದು, ದ್ಯಾಟ್ ಈಸ್ ಆಲ್ಸೋ ವೆರಿ ಹ್ಯಾಪಿ ಮೂಮೆಂಟ್. ಸೊ ನಾವು ರೆಕಮೆಂಡ್ ಮಾಡಿರೋ ಆಫೀಸರ್ಸ್ಗೆ, ನಮ್ಮ ಜೊತೆಗೆ ಕೆಲಸ ಮಾಡಿರೋ ಆಫೀಸರ್ಸ್ಗೆ ತಗೊಳ್ಳೋದು ಸಹ ಇಟ್ಸ್ ಅ ವೆರಿ ಹ್ಯಾಪಿ ಮೂಮೆಂಟ್. ನಮ್ಮ ಅಪ್ಪ ಅಮ್ಮಗೆ ಇಟ್ಸ್ ನಾವು ಪಾಸಿಂಗ್ ಔಟ್ ಪರೇಡ್ ಆದಮೇಲೆ ಇನ್ನೊಂದು ಸರ್ಕಾರ ಮಟ್ಟದಲ್ಲಿ ನಮ್ಮ ಕೆಲಸನ ಗುರುತಿಸಿಕೊಡೋದು ಅವ್ರಿಗೆ ಒಂದು ಹ್ಯಾಪಿ ಮೂಮೆಂಟ್. ಆಫ್ಕೋರ್ಸ್ ಹೇಳ್ಕೊಳ್ತಾರೆ. ಆ್ಯಂಡ್ ಫ್ಯಾಮ್ಲಿಗೂ ಸಹ ಅವ್ರು ಮಾಡಿರೋ ಸ್ಯಾಕ್ರಿಫೈಸಿಗೆ ಒಂದು ಗುರುತು ಇಟ್ಕೊಟ್ಟಂಗೆ. ನಾವೇನೋ ಹಲವಾರು ಹಬ್ಬ ಮಿಸ್ ಮಾಡಿರ್ಕೊಂಡಿರ್ತೀವಿ, ಹಲವಾರು ಫ್ಯಾಮ್ಲಿ ಈವೆಂಟ್ಸ್ ಮಿಸ್ ಮಾಡ್ಕೊಂಡಿರ್ತೀವಿ, ಒಂದು ಮದುವೆನೂ ಸಹ, ಒಂದು ಬರ್ಡೇ ವಿಸಿಟ್ನೂ ಸಹ ಮಿಸ್ ಮಾಡ್ಕೊಂಡಿರ್ತೀವಿ. ಇದೆಲ್ಲ ಸರಿಪಡಿಸೋಕ್ಕೆ ಅವ್ರು ಮಾಡೋ ಸ್ಯಾಕ್ರಿಫೈಸ್ಗೆ ಒಂದು ಗಿಫ್ಟ್ ಥರ, ಇಲ್ಲ ಒಂದು ರಿವಾರ್ಡ್ ಥರ ಸಿಕ್ಕಿರೋದು ಅವ್ರಿಗೂ ಹೆಮ್ಮೆಯಿಂದ ವಿಚಾರ. ಸೊ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರೂ ಇಲ್ಲ ಅಂತ. ಬಟ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲದೆ ನಾರ್ಮಲ್ ಒಂದು ಹುಡುಗಿಯಿಂದ ಒಂದು IPS ಅಧಿಕಾರಿ ಆಗಲಿಕ್ಕೆ ಇರೋ ಚಾಲೆಂಜಸ್, ಆ ಕಷ್ಟ ದಿನಗಳೆಲ್ಲ ಹೇಗಿರ್ತಾ ಇತ್ತು? ಆ್ಯಕ್ಚುಲಿ ಚಾಲೆಂಜಸ್ ವಾಸ್ ದೇರ್, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ವಾಟ್ ಹ್ಯಾಪನ್ಸ್ ಇಸ್, ಇನಿಷಿಯಲಿ ನಾವು 21 ಇರುವಾಗ ಏನು ತೊಂದರೆ ಇರಲ್ಲ. 21 to 24 ಆಗುವಾಗ, ಸೊ ಬೈ ದ ಟೈಮ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ UPSC ಐ ವಾಸ್ ಆಲ್ರೆಡಿ 25. ಸೊ ಆವಾಗ ಏನಾಗುತ್ತೆ, ದರ್ 2 or 3 issues which cropped up. ಒಂದು, ಐ ವಾಸ್ ಆಲ್ರೆಡಿ ವರ್ಕಿಂಗ್, ಸೊ ಸಂಬಳ ಬರ್ತಾಯಿತ್ತು. ಈಗ ಸಂಬಳ ಸ್ಟಾಪ್ ಮಾಡಿ ಟ್ರೈನಿಂಗ್ ಹೋಗಬೇಕು. ಸಂಬಳ ಸ್ಟಾಪ್ ಮಾಡಿ ಟ್ರೈನಿಂಗ್ ಹೋಗಬೇಕು ಆ ಸಮಯದಲ್ಲಿ ಏನಾಗುತ್ತೆ ನಮಗೆ, ಇಷ್ಟೊಂದು ಸಂಬಳ ಬಂತಲ್ವ, ವೀಕೆಂಡ್ ಆದರೆ ನಾವು ಮೂವಿಗೆ ನೋಡ್ತಾ ಇದ್ವಿ, ಇಲ್ಲ ಏನಾದರೂ ಊರಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಐ ಟೋಲ್ಡ್ ಯು ಐ ಲೈಕ್ ಟು ಟ್ರಾವೆಲ್ ಅಂತ. ಟ್ರಾವೆಲ್ ಮಾಡ್ತಾ ಇದ್ವಿ, ಮತ್ತು ಫ್ರೆಂಡ್ಸ್ ಜೊತೆಗೆ ಇರ್ತಾ ಇದ್ವಿ. ನಾವು ಕೈಯಿಂದ ಹಣ ಖರ್ಚು ಮಾಡ್ತಾ ಇದ್ವಿ. ಅಪ್ಪ ಅಮ್ಮ ಕೇಳೋಕ್ಕೆ ರಿಕ್ವೈರ್ಮೆಂಟ್ ಇರಲಿಲ್ಲ, ಆದರೆ ಈಗ ಕೊಡಬೇಕು. ಆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇತ್ತು. ಐ ಹ್ಯಾಡ್ ಟು ಗಿವ್ ಅಪ್ ಆನ್ ದ್ಯಾಟ್. ಒಂದು. ಎರಡನೇದು, ಪಾಸ್ ಆಗ್ತೀನೋ ಆಗಲ್ಲ ಅಂತ ದಟ್ ಡೌಟ್ ಆಲ್ಸೋ ವಾಸ್ ದೇರ್. ಮೋರ್ ಇಂಪಾರ್ಟೆಂಟ್ಲಿ, ಫಸ್ಟ್ ನಾವೇನೋ ಹೇಳ್ತೀವಿ ಅಂದರೆ UPSC ಈಸ್ ಹೇಳ್ಕೊಳ್ಳೋಕ್ಕೆ ಸರಿ ಚೆನ್ನಾಗಿರುತ್ತಲ್ವ, ನಾನು IAS ಓದ್ತಾ ಇದ್ದೀನಿ ಹೇಳ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಹೌದಾ ಅಲ್ವಾ? ಯು ವುಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಇಟ್. ಫಸ್ಟ್ ಟೈಮ್ ನಾವು UPSC ಹೋಗುವಾಗ ಐ ಆಮ್ ಗೋಯಿಂಗ್ ಟು ರೈಟ್ IAS, ಐ ಆಮ್ ಗೋಯಿಂಗ್ ಟು ರೈಟ್ IPS ಅಂತಂದ್ರೆ ನಮ್ಮ ನೆಂಟರು ಇದೆಲ್ಲರೂ IAS ಓದ್ತಾ ಇದಾರ ಅಂತ, IPS ಓದ್ತಾರ ಅಂತ ಒಂದು 6 months 1 yearಗೆ ದಟ್ ಚೆನ್ನಾಗಿರುತ್ತೆ. ಆದರೆ ಫೇಲ್ ಆಗ್ತೀವಿ ಫಸ್ಟ್ ಅಟೆಂಪ್ಟ್. ಆ್ಯಂಡ್ ನಮ್ಮದು 6 ಸತಿ ಫೇಲ್ ಆಗ್ತೀವಿ. ಒಂದು ಪ್ರಿಲಿಮ್ಸ್, ಒಂದು ಮೇನ್ಸ್, ಒಂದು ಇಂಟರ್ವ್ಯೂ, ಅಗೇನ್ ಒಂದು ಪ್ರಿಲಿಮ್ಸ್, ಒಂದು ಮೇನ್ ಇಂಟರ್ವ್ಯೂ. ಸೊ ಅದು 3 ವರ್ಷ ಕಾಲ, ಇಟ್ಸ್ ಅ ಬಿಗ್ ಪ್ರಾಸೆಸ್. ಸೊ ನಮ್ಮದು
ನಮ್ಮದು ಡಿಲೇ ವಿಲ್ ಬಿ ವೆರಿ ಹೈ ಆ್ಯಂಡ್ ನಮ್ಮದು ಫೇಲಿಯರ್ಸ್ ವಿಲ್ ಬಿ ವೆರಿ ಕಾನ್ಸ್ಟೆಂಟ್. ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸ್ ಈಗ ತಾನಪ್ಪ ಪ್ರಿಲಿಮ್ಸ್ ಮಾಡ್ದೆ ಅಂತ ಹೇಳಿದೆ, ಪಾಸ್ ಆದ ಅಂತಂದರೆ ನೀನು ಮೇನ್ಸ್ ಫೇಲ್ ಆಗಿಬಿಟ್ಟಿದೆಯಾ ಅಂತ. ಈಗ ತಾನೇ ಮೇನ್ಸ್ ಫೇಲ್ ಆಗಿದೆ ಅಂತ ಹೇಳಿದಿರ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ನಾವು ಫೇಲ್ ಆದರೆ ತಿರ್ಗಿ ಫಸ್ಟಿಂದ ಬರಬೇಕು. ಆ್ಯಂಡ್ ಬೈ ದ ಟೈಮ್ ಪಬ್ಲಿಕ್ ವಿಲ್ ನಾಟ್ ಆರ್ ಪೀಪಲ್ ಅರೌಂಡ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ UPSC ಈಸ್. ದೇ ವಿಲ್ ಆಸ್ಕ್ ಯು ಲಾಟ್ ಆಫ್ ಕ್ವೆಶ್ಚನ್ಸ್. ನಿನ್ನ ಕೈಯಲ್ಲಿ ಆಗುತ್ತಾ, ನಿನಗೆ ಆಗೋದಿಲ್ಲ, ಹೆಣ್ಮಗಳು ಮದುವೆ ಆಗಬೇಕು, ಸೆಟ್ಲ್ ಆಗಬೇಕು, ನೀವು ಓವರ್ ಕಾನ್ಫಿಡೆಂಟ್ ಆಗಿದ್ದೀರಾ, ನೀವು ಇಲ್ಲದೆ ಇರೋದನ್ನು ನೀವು ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀರಾ, ಯು ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಪೀಪಲ್ ಅರೌಂಡ್ ಯು, ನಿಮ್ಮ ಅಪ್ಪ ಅಮ್ಮ ಅಡ್ವಾಂಟೇಜ್ ತಗೊಂಡು ನೀವು ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹಲವಾರು. ಅಫ್ಕೋರ್ಸ್ ನಾವೇನು ಮಾಡ್ತೀವಿ ಅವಾಗ, ವಿ ಸ್ಟಾರ್ಟ್ ಅವಾಯ್ಡಿಂಗ್ ಲಾಟ್ ಆಫ್ ಪಬ್ಲಿಕ್ ಫಂಕ್ಷನ್ಸ್ ಆರ್ ನಮ್ಮದು ರಿಲೇಟಿವ್ ಫಂಕ್ಷನ್ ಇದೆ, ವಿ ಸ್ಟಾರ್ಟ್ ಅವಾಯ್ಡಿಂಗ್ ಇಟ್ ಬಿಕಾಸ್ ನಮಗೂ ಅದು ಒಂಥರ ಸರಿ ಅಂತ ಅನಿಸ್ತಾರೆ. ಯು ಆಲ್ಸೋ ಫೀಲ್ ಹರ್ಟ್. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ, ಸಮ್ಟೈಮ್ಸ್ ಯು ಆಲ್ಸೋ ಟೆನ್ ಟು ಏನು ಮಾಡ್ತೀವಿ ನಾವು, ರಿಯಾಕ್ಟ್ ಮಾಡಿಬಿಡ್ತೀವಿ. ನಮ್ಗೆ ಗೊತ್ತಾ, ನಿಮ್ಗೆ ಗೊತ್ತಾ ನಾವೇನು ಕಷ್ಟಪಡ್ತಾ ಇದ್ವಿ ಅಂತ. ಆವಾಗ ಏನಾಗುತ್ತೆ, ಇರುವ ರಿಲೇಷನ್ಶಿಪ್ಪನ್ನು ಮುರಿದೋಗುತ್ತೆ. ಸೊ ಇಟ್ಸ್ ವೆರಿ ತುಂಬ ಕಷ್ಟ ಕಾಲನೇ ಅದು. ಇನ್ನೊಂದು ಏನಾಗುತ್ತೆ, ಫಿನಾನ್ಷಿಯಲಿ ಫಾರ್ ಪರ್ಸ್ನಲಿ 2 ವರ್ಷ ನನ್ನ ಕೆಲಸ ಇರಲಿಲ್ಲ ನನಗೆ. ಸೊ ಫಿನಾನ್ಷಿಯಲ್ ಆಲ್ಸೋ ಐ ವಾಸ್ ಡೌನ್ ಬಿಕಾಸ್ ನಾನು 2 ವರ್ಷ 3 ವರ್ಷ ಕೆಲಸ ಮಾಡಿಕೊಂಡು 2 ವರ್ಷ ನನ್ನ ಕೈಯಲ್ಲಿ ದುಡ್ಡು ಇರಲಿಲ್ಲ. ಸೊ ಐ ಕುಡಂಟ್ ಪ್ಲ್ಯಾನ್ ಫಾರ್ ಎನಿಥಿಂಗ್. ನಾನು ನೆಕ್ಸ್ಟ್ ಈಗ ಒಂದು ಬಟ್ಟೆ ತಗೊಳ್ಳೋ ಸಹ ನಮ್ಮ ಅಪ್ಪ ಅಮ್ಮ ಹತ್ರ ಹೋಗಿ ಕೇಳಬೇಕು. ಒಂದು ಸಣ್ಣ ಬುಕ್ ತಗೊಳ್ಳೋ ಸಹ ಐ ಹ್ಯಾವ್ ಟು ಆಸ್ಕ್ ಮೈ ಅಮ್ಮ ಅಪ್ಪ. ಐ ವಾಸ್ ಇಂಡಿಪೆಂಡೆಂಟ್ ಫಾರ್ 3 years. ಅವ್ರು ಕೊಡ್ತಾರೆ, ನೋ ಪ್ರಾಬ್ಲಮ್. ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನಾವು ಓದೋಕ್ಕೆ ಇದು ಮಾಡೋಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಲ್ಲ. ಇನ್ನೊಂದು ಸೆಟ್ ಆಫ್ ಪೀಪಲ್ ಏನು ಹೇಳ್ತಾರೆ, ಇವ್ರು ಸುಮ್ಮನೆ ಹೇಳ್ತಾರಲ್ಲ, ಇನ್ನು ತಮಿಳ್ ದೇಸೆ ಸೀನ್ ಪೋಡಿರ್ತಕ್ಕೆ, ಐ ಡೋಂಟ್ ನೋ ವಾಟ್ ಇಸ್ ಇಟ್ ಕಾಲ್ ಇನ್ ಕನ್ನಡ, ಸ್ವಲ್ಪ ಇದು ತೋರ್ಸೋಕ್ಕೆ, ಅದು ಸೀನ್ ಮಾಡೋಕ್ಕೆ ಇಲ್ಲ ಸ್ವಲ್ಪ ಜಾಸ್ತಿ ತೋರಿಸ್ಕೊಳ್ಳೋಕ್ಕೆ ಅವ್ರು IAS IPS ಓದ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಅವ್ರ ಕೈಯಲ್ಲಿ ಆಗೋದಿಲ್ಲ. ನಾವು ಹೇಳ್ತೀವಲ್ವಾ, ಏನು ಕಲೆಕ್ಟರ್ ಎಕ್ಸಾಮ್ ಬರೀತಾರ ಅವರು ಅಂತ. ಸೊ ದಟ್ ಬಿಕಮ್ಸ್ ಕಲೋಗಿಯಲ್ ಆ್ಯಂಡ್ ಅವ್ರಿಗೆ ಅದು ಇಂಪ್ಯಾಕ್ಟ್ ಗೊತ್ತಾಗಿರಲಿಲ್ಲ. ಬಟ್ ನಮಗೆ ಅದು ಗೊತ್ತಾಗುತ್ತೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ನಮ್ಮ ಫ್ಯಾಮ್ಲಿ ಸ್ಟಾರ್ಟ್ ಟೇಕಿಂಗ್ ದಿ ಹೀಟ್ ಆಫ್ ಇಟ್. ದಟ್ ವೇ ಐ ವಾಸ್ ವೆರಿ ಬ್ಲೆಸ್ಡ್. ಅಮ್ಮ ಅಪ್ಪ, ನನಗಿರುವ 4 ಜನ ಫ್ರೆಂಡ್ಸ್, ಎಲಿಲ್, ವಿಷ್ಣು, ವೆಂಕಟ್, ಕಾರ್ತಿಕ್, ಮೈ 4 ನರೇಶ್, ಮೈ 4 or 5 ಸೆಟ್ ಆಫ್ ಫ್ರೆಂಡ್ಸ್. ನಾನು 2010 ರಿಸೈನ್ ಮಾಡುವಾಗ ಅವ್ರು ನನಗೆ ಹೇಳ್ಕೊಟ್ರು ಇಷ್ಟೇ, ಐ ಆಮ್ ಎ ವೆರಿ ಕಾಂಪಿಟೇಟಿವ್ ಪರ್ಸನ್ ಇನ್ ಲೈಫ್. ಇವರು 5 ಜನ ಫ್ರೆಂಡ್ಸ್, ನನಗೆ ಬೆಸ್ಟ್ ಫ್ರೆಂಡ್ಸ್. ಅವರೊಂದು ಮೊಬೈಲ್ ಫೋನ್ ತೊಗೊಂಡ್ರೆ ನಾನು ಮೊಬೈಲ್ ಫೋನ್ ತೊಗೊಳ್ತೀನಿ, ಅವರೊಂದು ಬೈಕ್ ತೊಗೊಂಡ್ರೆ ನಾನು ಬೈಕ್ ತೊಗೊಳ್ತೀನಿ. ಈ ಗನ್ಸ್ರ ಜೊತೆಗೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿರಿಂದ ನಾನು ತುಂಬ ಕಾಂಪಿಟೇಟಿವ್ ಆಗಿದ್ದೆ. ಸೊ ಅವರೆಲ್ಲ IT ಕಂಪ್ನಿಲಿ ನಮಗೆಲ್ಲ ಮೋಸ್ಟ್ ಎಂಪ್ಲಾಯೀಸ್ ಏನು ಮಾಡ್ತಾರೆ, 2 years 3 years ಆದಮೇಲೆ ಒಂದು ಲ್ಯಾಂಡ್ ತಗೊಂಡು ಒಂದು ಮನೆ ಮಾಡಬೇಕು ಅಂತ ಅವ್ರು ಲೋನ್ ಮಾಡ್ತಾರೆ. ಸೊ ಅವರು ಮನೆ ಮಾಡೋಕ್ಕೆ ಹೋದರು. ನಮ್ಮ ಕಾಂಪಿಟೇಷನ್ ಜಾಸ್ತಿ ಅಲ್ವ, ನಾನು ಮನೆ ಮಾಡ್ತೀನಿ ಅಂತಂದು ದೇ ಟೋಲ್ಡ್. ಇಲ್ಲ ನೋಡಿ, ನಮ್ಗೆ ಲೈಫಲ್ಲಿ ಒಂದು ಡ್ರೀಮ್ ಅಂತೂ ಇಲ್ಲ, ನಿನಗೊಂದು ಕನಸಿದೆ, ವಿ ವಿಲ್ ಸಪೋರ್ಟ್ ಯು ಫಾರ್ ದಟ್ ಡ್ರೀಮ್ ಆ್ಯಂಡ್ ದೇ ಸಪೋರ್ಟೆಡ್ ಮೀ ಫಾರ್ ದ ಡ್ರೀಮ್. ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಈ ಡಿಲೇಡ್ ಲಾಂಗ್ ಪ್ರಾಸೆಸ್ಸೇ ದಾರಿ ತಪ್ಪಿಸೋನ್ನ ನಾನು ತಪ್ಪು ರೀತಿಯಲ್ಲಿ ಹೇಳ್ತಾ ಇಲ್ಲ. ಈಗ ಒಂದು ತುಂಬ ರಿಲೇಷನ್ಶಿಪ್ಪಲ್ಲಿ ಹೋಗಿ ನಮ್ಮ ಲೈಫನ್ನು ಹಾಳು ಮಾಡೋದು, ಇಲ್ಲಾಂದರೆ ಅವ್ರ ಲೈಫ್ ಹಾಳು ಮಾಡೋದು, ಇಲ್ಲ ನಮ್ಮದು ಗುರ್ತನ್ನು ಬೇರೆ ಕಡೆ ಡೈವರ್ಷನ್ಸ್ ಏನೇನೋ ಆಗುತ್ತೆ. ಬಿಕಾಸ್ ಯು ಆರ್ ಆಲ್ಸೋ ಇನ್ ಯೋರ್ ಪ್ರೈಮ್ ಆಫ್ ಯುವರ್ ಯೂತ್. ಸೊ ನಮಗೆ ಡೈವರ್ಷನ್ಸ್ನೂ ಆಗೋಕ್ಕೆ ಸಾಧ್ಯತೆ ಇದೆ. ಬಟ್ ನಮ್ಮ ಫ್ರೆಂಡ್ಸ್ ದೇ ಕೆಪ್ ಮೀ ಇಂಟ್ಯಾಕ್ಟ್. ನಮ್ಮದು ಗುರುತು ಏನಂತ ಅಂತ ಅವ್ರು ಹೇಳ್ಕೊಳ್ತಾನೆ ಇದ್ರು. ನನಗಿನ್ನೂ ನೆನಪಿದೆ, ನಮ್ಮ ಬರ್ಡೇ ಅವತ್ತು ರಾತ್ರಿ 12 ಗಂಟೆ ಸಮಯದಲ್ಲಿ ಫ್ರೆಂಡ್ಸ್ ಬರ್ಡೇಗೆಲ್ಲ ಕೊಡ್ತಾರೆ ಅಂತ, ನಾವೇನೋ ಒಂದು ಬಟ್ಟೆ ಕೊಡ್ತಾರೆ, ಇಲ್ಲ ಒಂದು ಚಾಕ್ಲೇಟ್ ಕೊಡ್ತಾರೆ, ಇಲ್ಲಾಂದರೆ ಒಂದು ವಾಚ್ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಮೈ ಫ್ರೆಂಡ್ಸ್ ವರ್ ವೆರಿ ಸ್ವೀಟ್. ದೇ ಮೇಡ್ ಅ ಬೋರ್ಡ್, ಏನೋ ಮೊಹಮ್ಮದ್ ಸುಜೀತಾ IAS ಅಂತ ಹೇಳಿಬಿಟ್ಟು ಒಂದು ಬೋರ್ಡ್ ರೆಡಿ ಮಾಡಿ ನನಗೆ ಕೊಡಿಸಿದ್ರು. ಆವಾಗ ನಾನು IAS ಇಲ್ಲ, IPS ಇಲ್ಲ, ಏನೂ ಇರಲಿಲ್ಲ. ಅವ್ರ ಅನಿಸಿಕೆ ನಾನು IAS ಆಗ್ತೀನಿ ಅಂತ. ಸೊ ಪ್ರತಿದಿನ ಬೆಳಿಗ್ಗೆ ಎದ್ದುವಾಗ ಅವ್ರು ಒಂದೇ ಹೇಳಿದ್ರು, ಪ್ರತಿದಿನ ಬೆಳಿಗ್ಗೆ ಎದ್ದುವಾಗ ಇದು ನೋಡಬೇಕು, ನಿನ್ನ ತಲೆಯಲ್ಲಿ ರಿಸೈನ್ ಮಾಡಿದ ಮಾರೇ ದಿನ ಅಂದರೆ ನಿನ್ನ ತಲೆಯಲ್ಲಿ ಅದೇ ಇರಬೇಕು, ನೀನು IAS ಆಗಬೇಕು, ಇಲ್ಲ IPS ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ನಿನ್ನ ತಲೆಯಲ್ಲಿ ಇರಬೇಕು. ಅಷ್ಟೇ ಇರಬೇಕು. ಬಿಟ್ಟರೆ ಮನೆಯಲ್ಲಿ ಏನು ಕಷ್ಟ ಸುಖ ಬಂದು ನಾವು ನೋಡ್ಕೊಳ್ತೀವಿ. ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಇವತ್ತೂ ಸಹ ಅವರೇ ನಮ್ಮದು ಫ್ರೆಂಡ್ಸ್ ಇದ್ದಾರೆ. ಥಿಂಕ್ ಐ ಆಮ್ ಎವರ್ ಇಂಡೆಟೆಡ್ ಟು ದೆಮ್. ಅವ್ರಿಗೆ ಯಾವಾಗಲೂ ನಾವು ಋಣ ಆಗಿರ್ತೀವಿ ಅಂತ. ಅವ್ರು 5 ಜನ ಫ್ರೆಂಡ್ಸ್, ಆಲ್ ಆಫ್ ದೆಮ್ ಆರ್ ಮೆನ್. ಇವತ್ತೆಲ್ಲ ಎಲ್ಲರಿಗೂ ಮದುವೆ ಆಗಿ ಮಕ್ಕಳಾಗಿ ಎಲ್ಲರೂ ಬ್ಯಾಂಗ್ಳೂರು ಮತ್ತು US ಅಲ್ಲಿ ಸೆಟಲ್ ಆಗಿದ್ದಾರೆ. ಐ ಥಿಂಕ್ ದಟ್ ವೇ ಐ ಆಮ್ ವೆರಿ ಬ್ಲೆಸ್ಡ್. ನಮ್ಮ ದಾರಿ ತಪ್ಪಿಸ್ದಂಗೆ ನಮ್ದು ಕರೆಕ್ಟ್ ದಾರಿಯಲ್ಲಿ ಕರ್ಕೊಂಡು ಹೋಗೋದು. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂತಂದರೆ, ನಮ್ಮದು ಸೆಲೆಬ್ರೇಷನ್ ಸಹ ಆ ಗುಂಪಲ್ಲಿ ಇರ್ತದೆ. ಆ್ಯಂಡ್ ಆಫ್ಕೋರ್ಸ್ ನನಗೆ ಹಲವಾರು ಪಾಠ ಹೇಳ್ಕೊಟ್ರು ನಮ್ಮ ಫ್ರೆಂಡ್ಸ್. ನಾನು ಓದುವಾಗ ನಾನು ಹೇಳಿದಲ್ಲ, ಫಸ್ಟ್ ಅಟೆಂಪ್ಟ್ ನಾನು ಫೇಲ್ ಆಗುವಾಗ ನಮ್ಮ ಜೊತೆಗೆ ಇರೋ ಫ್ರೆಂಡ್ಸ್ ಎಲ್ಲರೂ ಪಾಸ್ ಆದರು, ಒಬ್ಬರಿಬ್ಬರು. ಆವಾಗ ನಮಗೆ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ನಮ್ಗೆ ಅದು ಒಂಥರ ಜೆಲಸಿ ಅಂತೆಲ್ಲ ತುಂಬ ಒಂದು ನೋವು ಇರ್ತದೆ. ನಮಗಿರ್ತಲ್ಲ, ನಮ್ಮ ಜೊತೆಗೆ ಕೆಲಸ, ನಮ್ಮ ಜೊತೆಗೆ ಕೂತ್ಕೊಂಡು ಓದಿ ನಾನು ಫೇಲ್ ಆದ ಇವ್ರು ಪಾಸ್ ಆಗಿದ್ರಲ್ವಾ ಅಂತ. ಯು ಹ್ಯಾವ್ ದಟ್ ವೆರಿ
ಎವ್ರಿಬಡಿ ಕಂಪ್ಯಾರಿಸನ್ ಇರ್ತದೆ. ಆ್ಯಂಡ್ ದಟ್ ಬ್ಯಾಡ್ ಫೀಲಿಂಗ್ ಇಸ್ ನನ್ನ ಕೈಲಿ ಆಗಿಲ್ಲ ಇವ್ರ ಕೈಲಿ ಆಯಿತು ಅಂತ. ಐ ಥಿಂಕ್ ಆವಾಗ ನಮ್ಮ ಫ್ರೆಂಡ್ಸ್ ಇವ್ರು 5 ಜನ ಏನು ಮಾಡಿದ್ರು, ಅವ್ರು ನನ್ನ ಪಾಸ್ ಮಾಡಿದ್ರು ಸಹ ಕರ್ಕೊಂಡೋಗಿ ದೇ ಎನ್ಶೋರ್ಡ್ ಐ ಹೋಸ್ಟೆಡ್ ಅ ಪಾರ್ಟಿ ಫಾರ್ ದೆಮ್. ಒಂದು ಒಳ್ಳೆ ಬಿರಿಯಾನಿ ಕೊಡಿಸಿ ನಾವು ಒಂದು ಹೋಟೆಲಲ್ಲಿ ಹೋಗಿ, ಐ ಥಿಂಕ್ ದಟ್ ವಾಸ್ ಅ ಟೈಮ್ ಐ ಆಲ್ಸೋ ರಿಯಲೈಸ್ಡ್ ಸಕ್ಸಸ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಸೆಲೆಬ್ರೇಟಿಂಗ್ ಯೋರ್ ಓನ್ ಸಕ್ಸಸ್. ನಮ್ಮ ಜೊತೆಗೆ ಇರೋ ಸಕ್ಸಸ್ ಸೆಲೆಬ್ರೇಟ್ ಮಾಡಬೇಕು. ಆವಾಗ ತಾನೇ ನಾವು ಒಬ್ರಿಗೆ ಇನ್ನೊಬ್ರಿಗೆ ಒಳ್ಳೇದು ಅನಿಸಿದ್ರೆ ಓನ್ಲಿ ಇಫ್ ಯು ವಿಶ್ ಗುಡ್ ಫಾರ್ ಅದರ್ಸ್, ದಟ್ ಗುಡ್ ವಿಲ್ ಕಮ್ ಟು ಯು ಆಲ್ಸೋ. ಆ್ಯಂಡ್ ಥ್ರೂ ಆಲ್ ಮೈ ಫೇಲಿಯರ್ಸ್ ಮೈ ಫ್ರೆಂಡ್ಸ್ ಕೆಪ್ ಮೀ ಹ್ಯಾಪಿ. ಎಷ್ಟು ಒಂದು 4-5 ಸರಿ ಫೇಲ್ ಆದರೂ ಸಹ ಪರವಾಗಿಲ್ಲ, ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಾನು ಯಾವ ದಿನ ನಾನು ಫೇಲ್ ಆಗ್ತೀನಿ ಅವತ್ತೆಲ್ಲ ನಮ್ಮ ಜೊತೆಗೆ ಬಂದು ಕೇಕ್ ಕಟ್ ಮಾಡಿ, ಫೇಲ್ ಆಗಿದ್ರೆ ಕೇಕ್ ಕಟ್ ಮಾಡಿ ಬಿರಿಯಾನಿ ತಿನ್ನಿಸಿ ಎಲ್ಲ ಜೊತೆಗೆ ಇದ್ದರು. ಪಾಸ್ ಆದ ತಕ್ಷಣ ಆಲ್ಮೋಸ್ಟ್ ಫಾರ್ 2-3 ಇಯರ್ಸ್ ಅವ್ರೇನೂ ಕಾಂಟ್ಯಾಕ್ಟೇ ಇರಲಿಲ್ಲ. ಸರಿ ಏನಕ್ಕೆಪ್ಪ ನೀವು ಕಾಂಟ್ಯಾಕ್ಟ್ ಇರಲಿಲ್ಲ ಅಂತಂದರೆ, ಅವ್ರು ಯಾರೂ ಸಹ ನನಗೆ NPL ಒಳಗೆ ನಾನು ಭೇಟಿನೂ ಮಾಡಿರಲಿಲ್ಲ. ಏನಕ್ಕೆ ಇಷ್ಟು ದೂರ ಆಗಿದ್ದೀರಾ ಅಂತಂದರೆ, ಐ ಥಿಂಕ್ ಯು ಆರ್ ಮೈ ಫ್ರೆಂಡ್, ನಾವು ಏನು ಅನಿಸಿಕಿದ್ವಿ ವಿ ಮೇಡ್ ಯು ದ್ಯಾಟ್. ಅಫ್ಕೋರ್ಸ್ ನೀವು ಏನಾದರೂ ನಮ್ಮ ಹತ್ರ ನಾನು ಬರ್ತೀನಿ, ನೀನು ಎಲ್ಲಿ ಹೋಗ್ತೇವೆ, ವಿ ಆರ್ ದೇರ್ ಫಾರ್ ಯು, ಯು ಆರ್ ದೇರ್ ಫಾರ್ ಅಸ್ ಅಂತ. ದ್ಯಾಟ್ ಕ್ಲೋಸ್ ಗ್ರೂಪ್ ಆಫ್ ಫ್ರೆಂಡ್ಸ್, ಮೈ ಅಪ್ಪ ಅಮ್ಮ, ದ್ಯಾಟ್ ಫ್ರೆಂಡ್ಸ್. ನಾನು ನಿಮ್ಗೆ ಹೇಳ್ದಂಗೆ ಒಬ್ಬ ಫ್ರೆಂಡ್ ನಮ್ಮ MD ಇದ್ದರು ಶ್ರೇಯಾನ್ಸ್ ಅಂತ, ಹಿ ಕೆಪ್ಟ್ ಎನ್ಕರೇಜಿಂಗ್ ಮೀ. ಸೊ ಏನು ದುಃಖ ಸುಖ ಎಲ್ಲ ಒಂದು ಸ್ಮಾಲ್ ಕ್ಲೋಸ್ ಗ್ರೂಪಲ್ಲಿ ಇತ್ತು. ಆ್ಯಂಡ್ ಐ ವಾಸ್ ಅ ವೆರಿ ಹ್ಯಾಪಿ ಪರ್ಸನ್ ಆವಾಗಲೂ ಸಹ. ಇದೇನು ಕಷ್ಟ ಏನು ಬಂದಿದ್ರು ಅದು ಎಕನಾಮಿಕಲ್ ಇರಲಿ, ಇಮೋಷ್ನಲ್ ಇರಲಿ, ಹೆಲ್ತ್ ವೈಸ್ ಇರಲಿ. ಆಫ್ಕೋರ್ಸ್ ಹೆಲ್ತ್ ವೈಸು ಸಹ ನಮ್ಮ ಮನೆಯಲ್ಲಿ ಕೆಲವೊಬ್ಬರಿಗೆ ಹೆಲ್ತ್ ಸರಿ ಆಗಿರಲಿಲ್ಲ, ಅದನ್ನೂ ಸಹ ನಮ್ಮ ಜೊತೆಗೆ ಇದ್ದು ಮುಂದುವರಿಸಿ ನಮ್ಮ ಫ್ರೆಂಡ್ಸ್. ಸೊ ನೀವು ಮಾತಾಡಬೇಕಾದ್ರೇ ಹೇಳಿದ್ರಿ, ನಾನು ಎಷ್ಟೊಂದು ಫಂಕ್ಷನ್ಸಿಗೆ ಹೋಗಿಲ್ಲ ಮತ್ತು ಮನೆಯಿಂದ ಹೊರಗೆ ಬಿಡ್ತಾ ಇರಲಿಲ್ಲ, ಅವರೆಲ್ಲ ಕೇಳ್ತಾರೆ ಪಾಸ್ ಆಯ್ತಾ ಅದು. ಸೊ ಈ ಥರದ್ದು ಒಂದು ಭಯ ಮತ್ತು ಹಿಂಜರಿಕೆ ಇದ್ದೇ ಇರುತ್ತೆ. ಲೈಕ್ ಇವಾಗ UPSC ಎಕ್ಸಾಮ್ನೆಲ್ಲ ತೊಗೊಳ್ಳೋ ಯೂತ್ಸ್ಗಾಗಿರ್ಬೋದು, ಅವರಿಗೆಲ್ಲ ಏನು ಸಜೆಸ್ಟ್ ಮಾಡ್ತೀರಾ? ಸಿ, ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಇಸ್ ಓವರ್ಕಮಿಂಗ್ ಫಿಯರ್. ಯಾವಾಗ ನಾವು ಫಿಯರ್ ಓವರ್ಕಮ್ ಮಾಡ್ತೀವಿ, ಭಯ ಯಾವಾಗ ಬಿಟ್ಟು ಬರ್ತೀವಿ, ಅದು UPSC ಅಂತ ಮಾತ್ರ ಇಲ್ಲ, ಲೈಫಲ್ಲಿ ಯಾವುದೇ ವಿಷಯದಿರಲಿ ನಾವು ಯಾವಾಗ ಭಯ ಬಿಡ್ತೀವಿ ಆವಾಗ ತಾನು ನಾವು ಲೈಫಲ್ಲಿ ಮುಂದೆ ಹೋಗ್ಬೋದು. ಈಗ ನಾನು ನೆಕ್ಸ್ಟ್ ಹೆಜ್ಜೆ ಇಡುವಾಗಲೂ ಸಹ ನನ್ನ ಕಾಲು ಮುರಿದೋಗುತ್ತೋ, ನಮಗೆ ತಲೆ ಸುತ್ತಾಗುತ್ತೋ ಅಂತಂದ್ರೆ ನೆಕ್ಸ್ಟ್ ಹೆಜ್ಜೆನೇ ಇಡೋಕ್ಕಾಗೋದಿಲ್ಲ. ಸೊ ದ ಮೋರ್ ಯು ಫಿಯರ್ ದ ಮೋರ್ ಯು ಕೆನಾಟ್ ಡೂ ಎನಿಥಿಂಗ್. ಫಸ್ಟ್ ಭಯ ಪಡಬೇಡಿ, ಬಟ್ ಬಿ ಪ್ರಿಪೇರ್ಡ್. ತಪ್ಪಾದರೆ ನಾವು ಹೆಂಗೆ ಸರಿಪಡಿಸ್ಕೋಬೋದು, ಆಪ್ಷನ್ಸ್ ಇರಬೇಕು ಲೈಫಲ್ಲಿ. ಇದಿಲ್ಲ ಅಂದರೆ ಇದು, ಇದಿಲ್ಲ ಅಂದರೆ ಇದು, ಇದಿಲ್ಲ ಅಂದ್ರೆ ಒಂದು ದೇ ಶುಡ್ ಬಿ ಈಕ್ವಲಿ ಸೆಟ್ಲಿಂಗ್ ಆಪ್ಷನ್ಸ್. ಅಂದರೆ ಒಂದು ವೇಳೆ ನಾನು UPSC ಪಾಸ್ ಆಗಿ ನಾನು IAS ಆಗಿಲ್ಲ ಅಂತ ಸಹ ಅದಕ್ಕೆ ಈಕ್ವಲೆಂಟಾಗಿ ಒಂದು ಲೆವೆಲಲ್ಲಿ ನಮ್ಮ ಲೈಫ್ ಇರಬೇಕು. ಮೇ ಬಿ ಐ ವುಡ್ ಹ್ಯಾವ್ ಬಿನ್ ಇನ್ IT ಕಂಪ್ನಿ, ಒಂದು ಬೇರೆ ಕಡೆ ಇರ್ತಾ ಇದ್ದೆ. ಈ ಫ್ಯಾಮಿಲಿ ವಾಸ್ ಮೈ ಪ್ರಯಾರಿಟಿ, ದೆನ್ ಐ ಶುಡ್ ಹ್ಯಾವ್ ಪ್ಲಾನ್ ಮೈ ಫ್ಯಾಮಿಲಿ. ದೇರ್ಸ್ ಅ ಪ್ರಾಬ್ಲಮ್ ದೀಸ್ ಡೇಸ್, ಅದನ್ನು ಹೇಳ್ತೀನಿ. ಈಗ ಹೆಣ್ಮಕ್ಳು ಅಂತಂದರೆ ಬರೀ ಹೆಣ್ಮಕ್ಳು ಕೆಲಸ ಮಾಡೋರು ಮಾತ್ರ ಇಂಡಿಪೆಂಡೆಂಟ್ ಅಂತ ಇಲ್ಲ. ಈಗ ಇವತ್ತು ನಾವು ಮಾತಾಡೋ ಎಂಪವರ್ಮೆಂಟ್ ಬರೀ UPSC ಓದಿ ಇಲ್ಲ ಏನೋ ಎಕ್ಸಾಮ್ ಬರೆದು ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಕೆಲಸ ಹೋಗೋರು ಮಾತ್ರ ವಿಮೆನ್ ಎಂಪವರ್ಮೆಂಟ್ ಇಲ್ಲ. ಅದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಒಂದು ಹೆಣ್ಮಗಳಿಗೆ ಅವ್ಳಿಗೆ ಇಷ್ಟವಾಗಿರೋದನ್ನು ಮಾಡೋಕ್ಕೆ, ಇಷ್ಟ ಇಲ್ಲದೇ ಇರೋ ವಿಷಯನೂ ಮಾಡಬಾರ್ದು ಅಂತಂದರೆ ಅವ್ರು ಒಂದು ಡಿಸಿಷನ್ ತಗೊಂಡ್ರೆ ಅದು ಅಷ್ಟಕ್ಕೆ ಸೀಮಿತ ಆಗಿರಬೇಕು ಅಂತ. ದ ರೈಟ್ ಆಫ್ ಅ ವಿಮೆನ್ ಟು ಸೇ ಎಸ್ ಆ್ಯಂಡ್ ನೋ ಆ್ಯಂಡ್ ಟು ಬಿ ಅಕ್ಸೆಪ್ಟೆಡ್ ಹ್ಯಾಸ್ ಹಿ ಆರ್ ಶಿ ಈಸ್. ನನಗೆ ಇಷ್ಟ ಇಲ್ಲ ಅಂತಂದರೆ ಅದು ಅಕ್ಸೆಪ್ಟ್ ಮಾಡಬೇಕು. ಈಗ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಫ್ ಐ ಹ್ಯಾವ್ ಅ ವೆರಿ ಗುಡ್ ಫ್ರೆಂಡ್, ಅವಳಿಗೆ ತುಂಬ ಚೆನ್ನಾಗಿ ಓದ್ತಾಳೆ, 12th ಸ್ಟ್ಯಾಂಡರ್ಡ್ ತನಕ ಅವಳೇ ಫಸ್ಟ್ ರ್ಯಾಂಕ್, ಬಟ್ ಶಿ ಚೋಸ್ ನಾಟ್ ಟು ವರ್ಕ್. ಅವ್ರ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಅದು ಪ್ರಯಾರಿಟಿ ಅಂತ ಅವ್ರಿಗೆ ಅನಿಸುತ್ತು. ಶಿ ಈಸ್, ಐ ಥಿಂಕ್ ದರ್ ಇಸ್ ಈಕ್ವಲ್ ಫಾರ್ಮ್ ಆಫ್ ವಿಮೆನ್ ಎಂಪವರ್ಮೆಂಟ್. ಅವ್ಳು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದು ಹೇಳಿದ ತಕ್ಷಣ ಅವರು ಗಂಡನೂ ಸಹ ಒಪ್ಪಿಸಿ, ಅವರು ಒಪ್ಕೊಂಡು ಸಹ ನೀವು ಫ್ಯಾಮಿಲಿಯಲ್ಲಿ ಇರಲಿ, ಯು ಕ್ಯಾನ್ ಬಿ ಅ ಹೋಮ್ ಮೇಕರ್. ಐ ಥಿಂಕ್ ದಟ್ ಡಿಸಿಷನ್ ಶುಡ್ ಬಿ ಗಿವೆನ್ ಟು ವಿಮೆನ್. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, ಭಯ ಈಸ್, ನಾನು ಡೆಲ್ಲಿ ಹೋಗುವಾಗ ಓಲ್ಡ್ ರಾಜೇಂದ್ರ ನಗರ್ ಅಂತ ಇದೆ, ಹೋಲ್ ರೋಡ್ ವಿಲ್ ಬಿ UPSC ಸ್ಟೂಡೆಂಟ್. ನಾವು ಅದೆಲ್ಲ ಅನಿಸಿಕೆ ಮಾಡಿದ್ರೆ ನಮ್ಗೆ ಆಗಲ್ಲ. ನಂದು ಗುರುತು ಒಂದೇ ಇತ್ತು, ರ್ಯಾಂಕ್ 1, 1000++ ನೋಟಿಫಿಕೇಷನ್. ಇದು ಯಾವುದೋ 1,000 ಒಳಗೆ ಯಾವ ಬಂದ್ರೂ ಸಹ ಐ ವಿಲ್ ಬಿ ಹ್ಯಾಪಿ. ನಾನೇನು 1000 ಸೀಟ್ಸ್ ಕೇಳ್ತಲ್ಲ, ನಾನು ಕೇಳ್ತಾ ಇರೋದು ಒಂದೇ ಒಂದು ಸೀಟ್ ಟು ಸರ್ವ್ ದ ಪಬ್ಲಿಕ್. ಅದು ಯಾವ ಪೊಸಿಷನ್ ಇದ್ದರೂ ಸಹ ಐ ವುಡ್ ಹ್ಯಾವ್ ಬಿನ್ ಹ್ಯಾಪಿ. ಐ ಆಮ್ ಹ್ಯಾಪಿ ಐ ಗಾಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಐ ಆಮ್ ಹ್ಯಾಪಿ ಟು ಕಂಟಿನ್ಯೂ ಓವರ್ ಹಿಯರ್. ಐ ಥಿಂಕ್ ಸಿವಿಲ್ ಸರ್ವಿಸ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್, ಜನಗೆ ಸೇವೆ ಮಾಡೋಕ್ಕೆ. ಐ ಸ್ಟಿಲ್ ರಿಮೆಂಬರ್, ನಮ್ಮ ಹತ್ರ ಕೇಳಿದ್ರು ಒಂದು ಇಂಟರ್ವ್ಯೂಯಲ್ಲಿ, ಮೇಡಮ್ ನೀವು IAS ಆಗಿದ್ರೆ ಕಾಂಟ್ರಿಬ್ಯೂಟ್ ಜಾಸ್ತಿ ಮಾಡ್ತಾ ಇದ್ದೀರಾ, IPS ಆಗಿ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿ. ಇಟ್ ವಾಸ್ ಕೊರೋನಾ ಟೈಮ್. ಐ ಥಿಂಕ್ ದಟ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ದಟ್ ಟೈಮ್ ಹ್ಯಾಪನ್ ಬೈ ರೈಲ್ವೇಸ್, ನನ್ನ ಅನಿಸಿಕೆ. ಬಿಕಾಸ್ ಹಲವಾರು ಜನ ಊರು ಬಿಟ್ಟು ಊರಿದ್ರು, ಅಪ್ಪ ಅಮ್ಮ ಒಂದು ಕಡೆ ಇದ್ದರು, ಮಕ್ಕಳು ಒಂದು ಕಡೆ ಇದ್ದರು, ರಿಲೇಟಿವ್ಸ್ ಒಂದು ಕಡೆ ಇದ್ದರು. ಏನಾಗುತ್ತೆ, ಸೋ ಮೆನಿ ಪೀಪಲ್, ಲೇಬರ್ಸ್, ವಿ ವರ್ ಏಬಲ್ ಟು ಟ್ರಾನ್ಸ್ಪೋರ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಫ್ಯಾಮ್ಲಿನೂ ನಾವು ಸೇರಿಸಿದ್ದೀವಿ. ವಾಟ್ ಕಿಡ್ ಬಿ ಅ ಮೋರ್ ಬೆಟರ್ ಕಾಂಟ್ರಿಬ್ಯೂಷನ್ ಡ್ಯೂರಿಂಗ್ ಕೊರೋನಾ ಟೈಮ್? ಫ್ಯಾಮಿಲಿ ಏನಾಗ್ತಾ ಇದೆ ಅನ್ನೋ ಗೊತ್ತಿಲ್ಲ, ಅಪ್ಪ ಎಲ್ಲಿದ್ದಾರೆ, ಮಕ್ಕಳು ಎಲ್ಲಿದ್ದಾರೆ, ಒಂದೊಂದು ಕಡೆ ಒಬ್ಬೊಬ್ಬರು ಇದ್ದಾರೆ, ಕ್ವಾರಂಟೈನ್ ಹೇಳ್ತಾರೆ ಜನ. ವೆನ್ ಐ ವಾಸ್ SP KGF ಆವಾಗ
ವಿ ಸೆಂಡ್ ಸೋ ಮೆನಿ ಔಟ್ಸ್ಟೇಷನ್ ಲೇಬರರ್ಸ್ ಟು ದ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ಸ್ ಅಕ್ರಾಸ್ ಇಂಡಿಯಾ. ಅವರು ಒರಿಸ್ಸಾ ಇರಲಿ, ತೆಲಂಗಾಣ ಇರಲಿ, ಜಾರ್ಖಂಡ್ ಇರಲಿ, ಛತ್ತೀಸ್ಗಢ ಇರಲಿ, ಟ್ರೈನಲ್ಲಿ ಅವ್ರಿಗೆ ತುಂಬಿ ಕಳಿಸ್ತಾ ಇರುವಾಗ ಅವ್ರಿಗೆ ಎಷ್ಟು ಖುಷಿ, ಅವರು ಕಣ್ಣೀರಿಂದ ಖುಷಿ ಪಡ್ತಾರೆ. ಅವರು ಸ್ವಲ್ಪ ಅದು ಅಷ್ಟು ಖುಷಿಪಟ್ಟು ಮೇಡಮ್ ನಮ್ಮ ಅಮ್ಮ ಅಪ್ಪ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಅಮ್ಮ ಅಪ್ಪ, ನನ್ನ ಹೆಂಡತಿ, ನನ್ನ ಮಕ್ಳು ನೋಡೋಕೆ ಹೋಗ್ತಾ ಇದ್ದೀನಿ, ನಿಮಗೆ ಅವ್ರು ಎಷ್ಟು ಆಶೀರ್ವಾದ ಮಾಡ್ಕೊಂಡು ನಮ್ಗೆ ಹೋಗಿರ್ತಾರೆ. ಐ ಥಿಂಕ್ ಎವ್ರಿ ಡಿಪಾರ್ಟ್ಮೆಂಟ್ ಕಾಂಟ್ರಿಬ್ಯೂಟ್ಸ್ ಟು ವೆಲ್ಫೇರ್ ಆಫ್ ದ ಪಬ್ಲಿಕ್ ದ್ಯಾಟ್ ವೇ. ಸೊ ಭಯಪಟ್ಟರೆ ಏನೂ ಆಗೋದಿಲ್ಲ, ಭಯ ಇಲ್ದಂಗೆ ಅಪ್ರೋಚ್ ಮಾಡಬೇಕು. ಆ್ಯಂಡ್ ನಮ್ಮ ಕೈಲಿ ಆಗುತ್ತಾ ಅಂತ ಕ್ವೆಶ್ಚನ್ ಎಲ್ಲರೂ ಪೋಸ್ಟ್ ಮಾಡ್ತಾರೆ, ಆ ಕ್ವೆಶ್ಚನ್ಸ್ಗೆ ನಾವು ಕಿವಿ ಕೊಡಬಾರ್ದು. ಜಾಸ್ತಿ ಬೇರೆಯವ್ರ ಕಿವಿ ಕೊಟ್ಟರೆ ನಮ್ಮ ಮಾತು ನಾವು ಕೇಳೋಕ್ಕಾಗೋದಿಲ್ಲ. ಸೊ ನಮ್ಮ ತಲೆಯಲ್ಲಿ ಏನಿರ್ತದೆ, ಐ ಥಿಂಕ್ ವಿ ಶುಡ್ ಫಾಲೋ ಅವರ್ ಡ್ರೀಮ್. ಆ್ಯಂಡ್ ಒನ್ಸ್ ಯು ಫಾಲೋ ಅವರ್ ಡ್ರೀಮ್, ದ ಯೂನಿವರ್ಸ್ ಕಾನ್ಸ್ಪೈರ್ಸ್ ಅಂತ ಅಂತಾರಲ್ವಾ. ಸೊ ಯು ಫಾಲೋ ಯುವರ್ ಡ್ರೀಮ್ ಆ್ಯಂಡ್ ದ ಯೂನಿವರ್ಸ್ ವಿಲ್ ಡೆಫಿನೆಟ್ಲಿ ಕಾನ್ಸ್ಪೈರ್ ಟು ಮೇಕ್ ಯು ವೈ ಯು ವಾಂಟ್ ಟು ಗೋ. ಸೊ ನೀವು ಮೆನ್ಷನ್ ಮಾಡಿದ್ರಿ ಲೈಕ್ ಗರ್ಲ್ ಏನಾದರೂ ಎಸ್ ನೋ ಅಂತ ಹೇಳಿದ್ರೆ ಅಕ್ಸೆಪ್ಟೆನ್ಸ್ ಇರಬೇಕು ಅಂತ. ಬಟ್ ಇವಾಗ ನಿಮಗೆ ಅನ್ಸತ್ತಾ ಲೈಕ್ ಇವಾಗ ಒಂದು ಹುಡುಗಿ ಆದರೆ ಇವಾಗ ಮ್ಯಾರೇಜ್ ಏನಾದರೂ ಇಷ್ಟ ಇಲ್ಲ ನೋ ಅಂತ ಹೇಳಿದ್ರೆ ಅವಳಿಗೆ ಆಕ್ಸೆಪ್ಟೆನ್ಸ್ ಸಿಗತ್ತೆ ಅಂತ ಅನ್ಸತ್ತಾ? ಐ ಥಿಂಕ್ ವಿ ಆರ್ ಪ್ರೋಗ್ರೆಸಿಂಗ್ ಲಿಟಲ್ ಬೈ ಲಿಟಲ್. ಈಗ ನಮ್ಮ ಅಮ್ಮ ಅಪ್ಪ ಕಾಲದಲ್ಲಿ ಬೇರೆ ಇತ್ತು, ಈಗ ನಮ್ಮ ಕಾಲದಲ್ಲಿ ಬೇರೆ ಇರ್ತದೆ. ಮೇ ಬಿ ಮೈ ಸಿಸ್ಟರ್ಸ್ ಆರ್ ಇನ್ ಅ ಡಿಫ್ರೆಂಟ್ ಫೇಸ್ ಆಲ್ ಟುಗೆದರ್. ಸೊ ಐ ಥಿಂಕ್ ಸ್ವಲ್ಪ ಇಟ್ ಈಸ್ ಅ ಗ್ರಾಜುವಲ್ ಮೂಮೆಂಟ್ ಆಫ್ ಅ ಸೊಸೈಟಿ ಟುವರ್ಡ್ಸ್ ಅ ಸರ್ಟನ್ ರಿಕ್ವೈರ್ಮೆಂಟ್ ಅಂತ ಹೇಳ್ಕೊಬೋದು. ಈಗ ಐ ಥಿಂಕ್ ವಿ ಆರ್ ಗ್ರಾಜುವಲಿ ಮೂವಿಂಗ್ ಟುವರ್ಡ್ಸ್ ಇಟ್. ಮುಂಚೆ ಹೆಣ್ಮಕ್ಳಿಗಿರುವ ರೆಸ್ಟ್ರಿಕ್ಷನ್ಸ್ ಏನಿತ್ತು, ಈಗ ಅದಿಲ್ಲ. ಈಗ ದ ಲೈನ್ ಇಸ್ ಬಿಕಮಿಂಗ್ ವೆರಿ ಥಿನ್ ಇಲ್ವಾ? ದ ಲೈನ್ ಇಸ್ ಬಿಕಮಿಂಗ್ ವೆರಿ ಥಿನ್. ಯು ಹ್ಯಾವ್ ಅವರ್ ಗ್ರೇಟ್ ಸುನಿತಾ ವಿಲಿಯಮ್ಸ್ ಹೂ ವೆಂಟ್ ಆ್ಯಂಡ್ ಸ್ಟೇಡ್ ಇನ್ ದ ಸ್ಪೇಸ್ ಫಾರ್ 9 months ಆ್ಯಂಡ್ ಕೇಮ್ ಇಲ್ವಾ? ಶೀ ಈಸ್ ಆಲ್ಸೋ ರೋಲ್ ಮಾಡೆಲ್. ಓಕೆ. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಕೂತ್ಕೊಂಡು ನಮ್ಮ ಅಮ್ಮ ಓಕೆ. ಈಗ ಇವುಗಳು ಸಹ ನಿಮಗೆ ಏನೋ ತೊಂದರೆ ಬಂದರೆ ನಮಗೂ ತೊಂದರೆ ಬಂದರೆ ನಾವು ಒಂದೇ ಮಾಡ್ತೀವಿ, ಅಮ್ಮ ಏನಮ್ಮ ಇದು ಲೈಫ್ ಅಂತ. ಆವಾಗ ನಮಗೆ ಏನೂ ದೊಡ್ಡ ಇದು ಭಾಷಣ ಬೇಕಾಗಿಲ್ಲ, ಎಲ್ಲ ಸರಿ ಆಗುತ್ತೆ ಅಂತ ಒಂದು ನಂಬಿಕೆ ಕೊಡ್ತಾರೆ ನಮ್ಮಮ್ಮ. ಮುಂದಿನ ಎಲ್ಲ ಸರಿ ಆಗುತ್ತೆ, ಅವ್ರಿಗೂ ಏನೂ ಗೊತ್ತಿರಲಿಕ್ಕಿಲ್ಲ, ಬಟ್ ಸರಿ ಆಗುತ್ತೆ ಅಂತ ಇದು ಕೊಡ್ತಾರೆ. ಸೊ ಐ ಥಿಂಕ್ ವಿಮೆನ್ ಪ್ಲೇ ಅ ವೆರಿ ಡಿಫ್ರೆಂಟ್ ರೋಲ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಇಸ್ ಕಮಿಂಗ್ ಅಟ್ ಆಲ್ ಲೆವೆಲ್ಸ್. ಇನ್ನೊಂದು ಏನಂತಂದ್ರೆ ಐ ಥಿಂಕ್ ವಿಮೆನ್ ಆಲ್ವೇಸ್ ಹ್ಯಾಡ್ ಇಟ್. ನಾವೇನು ಹೊಸದಾಗಿ ಏನೂ ಕೇಳ್ತಾ ಇಲ್ಲ. ಆಲ್ವೇಸ್ ವಿಮೆನ್ ಹ್ಯಾಡ್ ದ ರೈಟ್. ನಾವೇನು ಈಗ ವಿ ಆರ್ ಟಾಕಿಂಗ್ ನ್ಯೂ ಪಾರ್ಲೆನ್ಸ್ ಆಫ್ ನ್ಯೂ ಟರ್ಮ್ ಮಾಡ್ತಾಯಿದ್ವಿ, ವಿಮೆನ್ ಎಂಪವರ್ಮೆಂಟು ಸಹ ಅಂತ ಮಾಡ್ತಾಯಿದ್ವಿ. ಈಗಲೂ ಸಹ ಮನೆಯಲ್ಲಿ ಹೋಗಿದ್ರೆ ನಿಮ್ಮ ಅಮ್ಮ ಏನು ಹೇಳ್ತಾರೋ ಅದೇ ನಡೆಯೋದು ಮನೆಯಲ್ಲಿ. ಅಪ್ಪ ಟಾಕ್ಸ್ ಅಬೌಟ್ ನ್ಯಾಷನಲ್ ಪಾಲಿಟಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಅಮ್ಮ ಮನೇಲಿ ಏನೇನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ಫ್ಯಾಮಿಲಿ ನಡೀತದೆ. ಐ ಥಿಂಕ್ ವಿಮೆನ್ ಎಂಪವರ್ಮೆಂಟ್ ಈಸ್ ನೆವರ್ ಆಸ್ಕಿಂಗ್ ಅಬೌಟ್ ಹೂ ಇಸ್ ಬಿಗ್ ಆರ್ ಹೂ ಇಸ್ ಸ್ಮಾಲ್ or who is equal or who. I think everybody has an equal responsibility to play, and the society also is moving towards acceptance of women in a much better way. Because ನಾನು UPSC typical ನಂಬರ್ ಮಾತಾಡಬೇಕಂತಂದರೆ ನಾನು ನನ್ನ ಭಾಷೆ 150 ಜನ IPS ಆಫೀಸರ್, 30 of them were women officers. A platoon of people were women officers. I think acceptance has grown, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. And acceptance is going at a higher level. It is going at a much faster pace. So ವಿಮೆನ್ಗೆ ದಾರಿ ಇಲ್ಲ ಅವರು ಅಕ್ಸೆಪ್ಟೆನ್ಸ್ ಇಲ್ಲ ಅಂತ ಹೇಳೋದು ಸರಿ ಇಲ್ಲ ಅಂತ ಅನಿಸುತ್ತೆ. ಐ ಥಿಂಕ್ ವಿ ಆರ್ ಡೆಫಿನೆಟ್ಲಿ ಪ್ಲೇಸ್ಡ್ ಮಚ್ ಬೆಟರ್ ಬಿಕಾಸ್ ಈಗ ವಿಮೆನ್ ಕ್ಯಾನ್ ಕಮ್ ಔಟ್ ಆ್ಯಂಡ್ ರಿಪೋರ್ಟ್ ಕ್ರೈಮ್ಸ್ ಅಗೇನ್ಸ್ಟ್ ದಮ್ ಮೋರ್ ಓಕ್ಲಿ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ಲಾಟ್ ಆಫ್ ಫೋರಮ್ಸ್ ಹ್ಯಾವ್ ಕಮ್ ಅಪ್, ಲಾಟ್ ಆಫ್ ಸ್ಪೇಸ್ ಇಸ್ ಗಿವನ್ ಟು ವಿಮೆನ್ ಟು ಟಾಕ್ ಅಬೌಟ್ ಇಟ್. ಸೊ ಐ ಥಿಂಕ್ ವಿ ಆರ್ ಡೆಫಿನೆಟ್ಲಿ ಬೆಟರ್ ಪ್ಲೇಸ್ ದೆನ್ ಬಿಫೋರ್. ಸೊ ಯೂಶ್ವಲಿ ಪೊಲೀಸ್ ಅಂತ ಹೇಳುವಾಗ ಎಲ್ಲರ ತಲೆಯಲ್ಲೂ ಇರುತ್ತೆ, ಅವ್ರು ಲೇಟಾಗಿ ಬರ್ತಾರೆ, ಅದು ಸರಿ ಸರ್ವಿಸ್ ಮಾಡಲ್ಲ, ಆ ಥರದ್ದು ಒಂದಷ್ಟು ತಲೆಯಲ್ಲಿ ಇರುತ್ತೆ ಲೈಕ್ ಕಾಮನ್ ಪೀಪಲ್ಸಿಗೆಲ್ಲ. ಸೊ ನೀವು ಪೊಲೀಸ್ ಆಫೀಸರ್ ಆಗಲಿಕ್ಕಿಂತ ಮುಂಚೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾವ ಒಪಿನಿಯನ್ ಇತ್ತು? ಐ ಡೋಂಟ್ ನೋ ದ ಒಪಿನಿಯನ್, ಬಟ್ ಐ ಕ್ಯಾನ್ ಟೆಲ್ ಯು ಎಕ್ಸ್ಪೀರಿಯನ್ಸ್. ವೆನ್ ಐ ವಾಸ್ ವರ್ಕಿಂಗ್ ಏನಾಯಿತು, ವರ್ಕಿಂಗ್ ಮಾಡುವಾಗ ನಾನೊಂದು ಹೋಟ್ಲಲ್ಲಿ ಅಟೆಂಡ್ ಮೀಟಿಂಗ್ ಬೈಕಲ್ಲಿ ಬರ್ತಾ ಇದ್ದೆ. ಸೊ ವೆನ್ ಐ ಸ್ಟಾಪ್ಡ್ ಫೋನ್ ತೊಗೊಳಕ್ಕೆ ನಾನು ಸ್ಟಾಪ್ ಮಾಡುವಾಗ ಗ್ರೂಪ್ ಆಫ್ ಬಾಯ್ಸ್ ಯು ಟೀಸ್ಡ್ ಮೀ. ನಮ್ಮ ಅಪ್ಪ ಸ್ವಲ್ಪ ನಮ್ಮ ಧೈರ್ಯದಿಂದ ಬೆಳೆಸಿದ್ರು ನಮಗೆ ಯಾವಾಗಲೂ ಸಹ. ಸೊ ನಮ್ಗೆ ಆವಾಗ 2 ಆಪ್ಷನ್ ಇತ್ತು, ಒಂದು ಗಲಾಟೆ ಮಾಡ್ಬೋದು, ಇಲ್ಲ ಸುಮ್ಮನೆ ಹೋಗ್ಬೋದು ಅಂತ. ಬಟ್ ನಮ್ಮ ತಲೆಯಲ್ಲಿ ಬಂದಿರೋದು ಗಲಾಟೆ ಮಾಡ್ಸೋಣ ಅಂತ. ಬಿಕಾಸ್ somebody has to ask for me because I did not feel good about it. ಸೊ ದೆನ್ ಸ್ವಲ್ಪ ಗಲಾಟೆ ಮಾಡುವಾಗ ಜನ ಸೇರಿದ ತಕ್ಷಣ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಇದ್ದರು, ಅವರು ಬಂದು ಮತ್ತು ಜನ ಎಲ್ಲ ಸೇರುವಾಗ ಕೆಲವೊಂದು ಪಬ್ಲಿಕ್ ನಮ್ಮ ಪರವಾಗಿ ಮಾತಾಡಿದ್ರು, ಕೆಲವೊಂದು ಪಬ್ಲಿಕ್ ನಮ್ಮ ಪರವಾಗಿ ಮಾತಾಡಿಲ್ಲ. ಟ್ರಾಫಿಕ್ ಕಾನ್ಸ್ಟೇಬಲ್ ಬಂದು, ಏನು ನೀನು ಹೆಣ್ಮಗಳಿದೆಯಾ, ನಿನಗೆ ಸುಮ್ಮನೆ ಹೋಗೋಕ್ಕಾಗಲ್ಲ, ಗಲಾಟೆ ಮಾಡ್ತಾ ಇದೆಯಾ ಅಂತ. ದೆನ್ ಐ ವಾಸ್ ಆಲ್ಸೋ ಇನ್ IT ಕಂಪ್ನಿ ಅಲ್ವಾ, ಸೊ ವಿಮೆನ್ ಎಂಪವರ್ಮೆಂಟ್ ಆ್ಯಂಡ್ ಆಲ್ ದ್ಯಾಟ್, ಆ್ಯಂಡ್ ಯು ಆರ್ ಯಂಗ್ ಗರ್ಲ್,
ಸೊ ನನಗೆ ರೈಟ್ಸ್ ಗೊತ್ತಿದೆ, ನಾನು ಪೊಲೀಸ್ ಕಳಿಸ್ತೀನಿ, ನಾನು ನಿಮ್ಮ ಹಿರಿಯ ಅಧಿಕಾರಿ ಕಳಿಸ್ತೀನಿ ಅಂತ. ಬಟ್ ನಮ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ, ನಾವೇ ಹೋಗಿ ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಸ್ಟೇಷನಲ್ಲಿ. ನಮ್ಗೆ ಅವಾಗ ತಲೆಯಲ್ಲಿ ಇತ್ತು ಅಂತಂದರೆ 100 ಕಾಲ್ ಮಾಡಿದ್ರೆ ಪೊಲೀಸ್ ಬಂದು ಅವ್ರು ಕರ್ಕೊಂಡು ಹೋಗ್ತಾರೆ, ನಾವು ಆರಾಮಾಗಿ ಹೋಗ್ಬೋದು ಅಂತ. ಕಾನ್ಸ್ಟೇಬಲ್ ಬಂದು ನೀವು ಗಾಡಿಯಲ್ಲಿ ಕೂತ್ಕೊಂಡು ನೀವು ಹೋಗಿರಿ ಪೊಲೀಸ್ ಸ್ಟೇಷನ್ಗೆ ಅಂತ ಅಂದರು. ನಮ್ಗೆ ಅವಾಗ ಅನಿಸಲು ನಾವು ಕಂಪ್ಲೇಂಟ್ ಕೊಡಬೇಕಲ್ವ ಅಂತ. ಸೊ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಅವಾಗ ಭಯ ಬಂತು. ಅವಾಗ ನಮ್ಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಓಕೆ ನಮ್ಮ ಹತ್ರ ಗಲಾಟೆ ಮಾಡೋ ಹುಡುಗರು ಮತ್ತೆ ಕರ್ಕೊಂಡು ಹೋಗ್ತಾರಾ ಅಂತ. ಸೊ ಅವಾಗ ತಿರ್ಗಿ ಬೈಕ್ ತೊಗೊಂಡು ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್ ಆ್ಯಂಡ್ ಸಿಕ್ಕಾಪಟ್ಟೆ ಜನ ಸೇರಿದ್ರು ಅಲ್ಲಿಗೆ. ನಾನು ಒಬ್ಬಳೇ ಇದ್ದೆ. ಆಫ್ಕೋರ್ಸ್ ಪಬ್ಲಿಕಲ್ಲಿ ಒಂದು 3-4 ಜನ, ಒಬ್ಬರು ಅಜ್ಜ, ಒಬ್ಬರು ಒನ್ ಯಂಗ್ ಬಾಯ್, ದೇ ಆಲ್ ಸಪೋರ್ಟೆಡ್ ಮೀ. ಇಲ್ಲ ಆ ಮಗುಗೆ ಅವರೇ ಟೀಸ್ ಮಾಡಿದ್ರು ಅಂತ ಅವ್ರು ಸಪೋರ್ಟ್ ಮಾಡಿದ್ರು. ಸೊ ಐ ವೆಂಟ್ ಇನ್ ಟು ಅ ಸ್ಮಾಲ್ ಕ್ಯಾಬಿನ್. ಆವಾಗ ಒಬ್ಬ ಐ ಡೋಂಟ್ ರಿಮೆಂಬರ್, ಐ ಥಿಂಕ್ 1 ಸ್ಟಾರ್ or 2 ಸ್ಟಾರ್, ಐ ಆಮ್ ನಾಟ್ ಟು ಶ್ಯೂರ್. ಆವಾಗ ASIನ ಸಬ್ ಇನ್ಸ್ಪೆಕ್ಟರ್, ನಮ್ಗೆ ರ್ಯಾಂಕ್ಸ್ ಗೊತ್ತಿಲ್ಲ ಆವಾಗ. ಐ ನಾಟ್ ನೋ. ಆವಾಗ ನಮ್ಗೆ ಅವರು ಪೊಲೀಸ್ ರ್ಯಾಂಕ್ಸ್ ಗೊತ್ತಿರಲಿಲ್ಲ. ನಾನು ಪೊಲೀಸ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಆವಾಗ. ದೆನ್ ಹಿ ಸ್ಟಾರ್ಟ್ ಸ್ಕೋಲ್ಡಿಂಗ್ ಮೀ. ಹಿ ಸೆಡ್, ಈಗ ಇತ್ತೀಚೆಗೆ ಎಲ್ಲ ಮೀಡಿಯಾ ಫ್ರೆಂಡ್ಸಿ ಆಗಿದ್ರಿ, ಯು ಆಲ್ ಆನ್ ಪಬ್ಲಿಕ್ ಅಟೆನ್ಷನ್ ಅಂತ ನಮಗೆ ಬೈದರು. ಬೈದ ತಕ್ಷಣ ಯು ಆರ್ ಪ್ಯಾನಿಕ್ಡ್ ಅಲ್ವಾ, ಆಲ್ರೆಡಿ ಬೈದಿದ್ದಾರೆ ನಿಮಗೆ. ಕೆಲವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಕೆಲವೊಬ್ಬರು ಸಪೋರ್ಟ್ ಮಾಡಿಲ್ಲ. ಪೊಲೀಸ್ ಸ್ಟೇಷನ್ ಫಸ್ಟ್ ಟೈಮ್ ಯು ಆರ್ ಕಮಿಂಗ್, ಭಯ ಆಯಿತು. ಒಬ್ಬರು ಅಲ್ಲಿ ಅವ್ರ ಹಿರಿಯ ಆಫೀಸರ್ ಅಂತ ಏನು ತೋರಿಸ್ತಾರೋ ಅವ್ರು ನಿಮಗೆ ತುಂಬ ಅನುಕೂಲವಾಗಿ ಮಾತಾಡಿಲ್ಲ. ಆ್ಯಂಡ್ ನಮ್ಮ ಕಣ್ಣಲ್ಲಿ ನೀರು ಬಂತು. ಬಟ್ ಆವಾಗಲೂ ಸಹ ನಮ್ಮ ಕಾಮನ್ ಸೆನ್ಸ್ ಒಂದಿರ್ತಲ್ವ, ಸಣ್ಣ ರೂಮಲ್ಲಿರೋರು ಸಣ್ಣವರು, ಬಿಗ್ಗರ್ ರೂಮಲ್ಲಿರೋರು ದೊಡ್ಡವರು ಅಂತ. ಐ ಟೋಲ್ಡ್ ಐಲ್ ಗೋ ಟು ದ ಬಿಗ್ಗರ್ ರೂಮ್ ಅಂತ. ಪಕ್ಕದಲ್ಲಿ ಒಂದು ದೊಡ್ಡ ಚೇಂಬರ್ ಇತ್ತು, ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಐ ವೆಂಟ್ ಟು ದ ಬಿಗ್ ಚೇಂಬರ್. ನಾನು ಯಾರಿಗೂ ಪರ್ಮಿಷನ್ ಕೇಳಲ್ಲ, ಡೈರೆಕ್ಟ್ಲಿ ವೆಂಟ್ ಇನ್ ಟು ದ ಚೇಂಬರ್ ಆಫ್ ದಟ್ ಪರ್ಸನ್. ಐ ಸೆಡ್ ಸರ್ ಐ ಹ್ಯಾವ್ ಅ ಪ್ರಾಬ್ಲಮ್ ಅಂತಂದು. ಹಿ ಆಸ್ಕ್ಡ್ ಮಿ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಮ್ಮ. ಸೊ ಐ ಸೆಡ್ ಐ ವಾಸ್ ಟೀಸ್ಡ್ ಬೈ ಅ ಗ್ರೂಪ್ ಆಫ್ ಬಾಯ್ಸ್. Now I came to report it to your people. Your people are saying I have to give written complaint and they're scolding me, sir ಅಂತ ಅಂದು. ನಾವು ಅವಾಗ ಕಣ್ಣಲ್ಲಿ ನೀರಿತ್ತು. ಅಷ್ಟು ನಮ್ಮ ಅಪ್ಪಗೆ ನಾನು ಕಾಲ್ ಮಾಡಿ ಹೇಳಿದೆ, ಅಪ್ಪ ನಾನು ಎಲ್ಲಿದೆಯಾ ಅಂತ. ಅಪ್ಪಗೆ ಪ್ರಾಬ್ಲಮ್ ಆಯಿತು, ಎಲ್ಲಿದೆಯಾ ಅಂತ. ಪೊಲೀಸ್ ಸ್ಟೇಷನ್, ಆಯಿತು ಬರ್ತೀನಿ. ಬೇರೆಯವ್ರ ಮನೆ ಇದ್ದರೆ ಮೇ ಬಿ ಬೈತಾ ಇದ್ರು ಅನ್ಸುತ್ತೆ. ನಮ್ಮ ಅಪ್ಪ ಏನೂ ಬೈದಿಲ್ಲ. ಐ ಥಿಂಕ್ ಐ ಹ್ಯಾವ್ ವೆರಿ ಸಪೋರ್ಟಿವ್ ಪೇರೆಂಟ್ಸ್. ನಮ್ಮ ಅಪ್ಪ ಬಂದರು, ಅಷ್ಟು ನಮ್ಮ ಫ್ರೆಂಡ್ಸನ್ನು ಕೆಲವೊಬ್ರು ಬಂದರು. ಏನಾಯಿತು ಅಂದೆಲ್ಲ, ಸರ್ ಈ ರೀತಿ ನಾನು ನಿಂತ್ಕೊಳ್ತಾ ಇದ್ದೆ, ನಾನು ಟೀಸ್ ಮಾಡೋದು, ನನ್ನ ವೆಹಿಕಲನ್ನು ಟಚ್ ಮಾಡಿ ದೇ ಟ್ರೈ ಟು ಕಮ್ ನಿಯರ್ ಮೀ ಆ್ಯಂಡ್ ಮೈ ವೆಹಿಕಲ್ ಅಂಡ್ ಟ್ರೈ ಟು ಸಿಟ್ ಆನ್ ದ ವೆಹಿಕಲ್ ಅಂತಂದೆ. ವಾಟ್ ಯು ವಾಂಟ್ ನಾವು ಅಂತ. ಸರ್ ಐ ವಾಂಟ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್ ಅಂತಂದು. ದೆನ್ ಅವರು ನನಗೆ ಹೇಳ್ಕೊಟ್ರು ಏನಂತಂದರೆ, ನನ್ನನ್ನು ಮಾತಾಡ್ಸಿದ್ರು ಅವರು. ಒಂದು 20 ಮಿನಿಟ್ಸ್ ಮಾತಾಡ್ಸಿದ್ರು ನನಗೇನು ಪ್ರಾಬ್ಲಮ್ ಆಯಿತು ಅಂತ. ದೆನ್ ಐ ರಿಯಲೈಸ್ಡ್, ಆವಾಗಲೇ ಅರ್ಧ ನನ್ನದು ಕೋಪ ಇಳಿದೋಯ್ತು. ದ ಮೊಮೆಂಟ್ ಐ ನ್ಯೂ ದಟ್ ಸಂಬಡಿ ವಾಸ್ ಲಿಸ್ನಿಂಗ್ ಟು ಮಿ. ನನಗೆ ಯಾರೋ ಕೇಳಿಸ್ಕೊಳ್ತಾ ಇದ್ದಾರೆ ಅಂದ ತಕ್ಷಣ ನನಗೆ ನಾನು ಕಾಮ್ ಡೌನ್ ಆದೆ. ನನ್ನ ಗಾಬರಿ ಕೆಳಗಡೆ ಬಂತು. ಪೊಲೀಸ್ ಆಫೀಸರ್ ಮುಂದೆ ಇರೋ ಭಯ ನನಗೆ ಕೆಳಗಡೆ ಬಂತು. ಏನಾಗಬೇಕು ಅಮ್ಮ ಅಂತಂದು. ಸರ್ ಐ ವಾಂಟ್ ಟು ಯಂಗ್ ಚೈಲ್ಡ್, ಅವರೆಲ್ಲ ಜೈಲ್ಗೆ ಹೋಗಬೇಕು, ಅರೆಸ್ಟ್ ಆಗಬೇಕು. ಕಾನೂನು ಗೊತ್ತಿಲ್ಲ ಅವಾಗ. ಈ ಸೈಡ್ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಅರೆಸ್ಟ್ ಅಂದರೆ ಕೆಲವು ಸೆಕ್ಷನ್ಸ್ ಇರ್ತದೆ, ನೀನು ಏನು ಬರ್ಕೊಂಡು ಕೊಡ್ತೀನಿ ನಾನು ತಗೊಳ್ತೀನಿ ಅಂತ. ದೆನ್ ಬೈ ಟೈಮ್ ಮೈ ಫಾದರ್ಗೆ ಸೊ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ಈ ರೀತಿ ನಮ್ಮನ್ನ ಟೀಸ್ ಆಯಿತು ಅಂತ. ಅದಕ್ಕೊಂದು ಲೋಕಲ್ ಆ್ಯಕ್ಟಲ್ಲಿ ಒಂದು ಇದು ಮಾಡಿ ಒಂದು ಪೆಟಿ ಕೇಸ್ ಹಾಕಿ. ದೆನ್ ಹಿ ಮೇಡ್ ಮೀ ಅಪಾಲಜೈಸ್, ಮೇಡ್ ದ ಬಾಯ್ಸ್ ಅಪಾಲಜೈಸ್ ಟು ಮೀ ಆ್ಯಂಡ್ ಅವ್ರದ್ದು ಸ್ಕೂಲ್ ಹುಡುಗರು ಅವರೆಲ್ಲರೂ. ಆ್ಯಂಡ್ ದೇ ಆಲ್ಸೋ ಕೇಮ್ ಆ್ಯಂಡ್ ಅಪಾಲಜೈಸ್ಡ್. ಆ್ಯಂಡ್ ಅವ್ರ ಕಡೆಯಿಂದ ಒಂದು ಮುಚ್ಚಳಿಕೆ ಪತ್ರ ಬರೆದು, ಈ ರೀತಿಯ ಹೆಣ್ಮಕ್ಳಿಗೆ ಏನೋ ದೌರ್ಜನ್ಯ ಆಗಬಾರ್ದು ಅಂತ ಅವ್ರು ಬರೆದು ಕೊಟ್ಟರು. ಬಟ್ ಆವಾಗ ಅವ್ರು ACP ನಮ್ಮ ಅಪ್ಪ, ಆವಾಗ ಗೊತ್ತಾಯ್ತು ಅವ್ರು ACP ಅಂತ. ಆವಾಗ ACP ನಮ್ಮ ಅಪ್ಪ ಹತ್ರ ನಮ್ಮ ಮಗಳನ್ನ ತುಂಬ ಬೋಲ್ಡಾಗಿ ಬೆಳೆಸಿದ್ದೀರಾ ಅಂತ ಅವ್ರು ಹೇಳಿದ್ರು. ಬಟ್ ಆವಾಗ ನನಗೆ ಗೊತ್ತಾಯಿತು ಆ್ಯಸ್ ಅ ಪಬ್ಲಿಕ್ ದಟ್ ವಾಟ್ ಐಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅ ಪೊಲೀಸಸ್, ನನಗೇನು ಆ್ಯಕ್ಷನ್ಸ್ ಏನು ಬೇಡ, ಅಟ್ಲೀಸ್ಟ್ ನಮ್ಮ ಕಿವಿ ಕೊಟ್ಟು ಕೇಳಿ. ಅರ್ಧ ಪ್ರಾಬ್ಲಮ್ ಆವಾಗ ಸಾಲ್ವ್ ಆಗುತ್ತೆ. ದ ಮೊಮೆಂಟ್ ಯು ಲಿಸನ್, ಜನದ ಪ್ರಾಬ್ಲಮ್ ಏನಂತ ನಮ್ಗೆ ತಿಳುವಳಿಕೆ ಬಂದುಬಿಟ್ರೆ ಅವ್ರು ಅದರೇ ಸಾಲ್ವ್ ಆಗ್ತದೆ. ನಮ್ಮ ನಂಬಿಕೆ, ನಮ್ಮದು ಕಷ್ಟ ಅಂತ ಯಾರೋ ಕೇಳ್ತಾ ಇದ್ದಾರೆ ಅಂತ ನಂಬಿಕೆ ಇದ್ದರೆ ಐ ಥಿಂಕ್ ದ್ಯಾಟ್ ಸಾಲ್ವ್. ಐ ಥಿಂಕ್ ಆಫ್ಟರ್ ದ್ಯಾಟ್ ನಮ್ಮ ಅಪ್ಪ ಅವ್ರು ACP ಭೇಟಿ ಮಾಡಿದ್ರು. ಬಿಕಾಸ್ ನಾವು UPSC ಪಾಸ್ ಆದಮೇಲೆ ಅದೇ ಪೊಲೀಸ್ ಸ್ಟೇಷನ್ಗೆ ಕ್ಲಿಯರೆನ್ಸ್ ಬೇಕಿತ್ತು ನಮಗೆ, ಜಾಯ್ನ್ ಆಗೋ ಕ್ಲಿಯರೆನ್ಸ್. ನಮ್ಮ ಅಪ್ಪ ಅವ್ರ ಜೊತೆಗೆ ಅವರು ಆವಾಗ ಬ್ಲೆಸ್ ಮಾಡಿದ್ರು, ಚೆನ್ನಾಗಿರ್ತಾರ ಅಂತ. ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಬಿಕಾಸ್ ದ್ಯಾಟ್ ACP ಥಾಟ್ ಮೀ ಹೌ ಟು ಇಂಟ್ರ್ಯಾಕ್ಟ್ ವಿತ್ ದ ಪಬ್ಲಿಕ್, ದ್ಯಾಟ್ ಕಾನ್ಸ್ಟೇಬಲ್ ಥಾಟ್ ಮೀ ಹೌ ನಾಟ್ ಟು ಇಂಟ್ರ್ಯಾಕ್ಟ್ ವಿತ್ ದ ಪಬ್ಲಿಕ್ ಅಂತ ಹೇಳ್ಕೊಬೋದು.
ಸೊ ಸಾಕಷ್ಟು ವಿಷಯನ ನೀವು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಆ್ಯಂಡ್ ತುಂಬ ಇನ್ಸ್ಪೈರಿಂಗ್ ಆಗಿರೋ ಒಂದಷ್ಟು ಸ್ಟೋರೀಸ್ನ ಕೂಡ ಹೇಳಿದ್ದೀರಾ, ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಯಾವುದೇ UPSC ಬರೆಯೋ ಯೂತ್ಸ್ ಆಗಿರ್ಬೋದು, ಅವರಲ್ಲಿರೋ ಫಿಯರ್ ಎಲ್ಲ ಹೊರಗಿಟ್ಟು, ಮತ್ತು ಯಾವುದೇ ಹೆಣ್ಮಗು ಆಗಿರ್ಬೋದು, ಈ ಒಂದು ಇಂಟರ್ವ್ಯೂನ ನೋಡಿದ್ರೆ ಇನ್ಸ್ಪೈರ್ ಆಗ್ತಾರೆ. ಸೊ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಪ್ರೀಷಿಯಸ್ ಟೈಮ್ನ ನಮ್ಮ ಜೊತೆ ಇಷ್ಟು ಟೈಮ್ ಕೊಟ್ಟು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ನಿಮ್ಮ ಸರ್ವಿಸ್ ಮುಂದುವರಿಯಲಿ, ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಇನ್ಸ್ಪೈರ್ ಆಗ್ತಾ ಹೋಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.